Okay, students, we will continue next class, class 8, continuation of method of dimensional analysis. Last class nalli ನಾವು 2 ಪ್ರಾಬ್ಲಮ್ಸ್ ಮಾಡಿದ್ದೀವಿ ಟು ಡಿರೈವ್ ಎನ್ ಈಕ್ವೇಷನ್. ಅದರಲ್ಲಿ 2 ಪ್ರಾಕ್ಟೀಸ್ ಮಾಡಿದ್ದಾರೆ, ನೀವು 3 ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಲೆಟ್ಸ್ ರೀಡ್ ದಿ ಕ್ವೆಶ್ಚನ್. ದಿ ಪೀರಿಯಡ್ ಆಫ್ ಆಸಿಲೇಷನ್ of a simple pendulum found to depend on mass of the pendulum bob, the length of the pendulum L, and the acceleration due to gravity G at the place. Obtain the expression for the method of dimensional analysis. ನೀವು ಈ ಪ್ರಾಬ್ಲಮ್ನಲ್ಲಿ ನೋಡಿ, ಪೆಂಡುಲಮ್ ಬಾಬ್ ಅಂದರೆ ಏನು? ಇದೇ ಪೆಂಡುಲಮ್ ನೋಡಿ. ಇದು ಮೆಟಲ್ ಬಾಬ್, ಹೆವಿ ಬಾಬ್, ಸಸ್ಪೆಂಡೆಡ್ ಬೈ ಯೂಸಿಂಗ್ ಅ ಲೈಟ್ ಸ್ಟ್ರಿಂಗ್. ನೋಡಿ, ಇದನ್ನು ನಾನು ಒಂದು ಎಕ್ಸ್ಟೆಂಟಿಗೆ ಪುಲ್ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ. ಹೀಗೆ ಪುಲ್ ಮಾಡಿಬಿಟ್ಟಾಗ ಸ್ಟಾರ್ಟ್ಸ್ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್, ಹೀಗೆ ಅಲ್ವೇ, ಹೀಗೆ ಹೋಗಿ ಈ ವಾಪಸ್ ಬರುತ್ತಲ್ಲ ಇಲ್ಲಿ, ಇಟ್ ಈಸ್ ಕಾಲ್ಡ್ ಒನ್ ಆಸಿಲೇಷನ್. ಆ್ಯಂಡ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್. ನೋಡಿ, ಒನ್ ಆಸಿಲೇಷನ್ ಅಂದರೆ ಇಲ್ಲಿಂದ ಹೋಗಿ ವಾಪಸ್ ಬರಬೇಕು. ದಿಸ್ ಒನ್ ಆಸಿಲೇಷನ್. ಟೈಮ್ ಪರ್ ಆಸಿಲೇಷನ್ ಈಸ್ ಪೀರಿಯಡ್. ಇದು ನೀವು ಲಾಸ್ಟ್ ಚಾಪ್ಟರ್ನಲ್ಲಿ ಆಸಿಲೇಟ್ರಿ ಮೋಷನ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಯು ವಿಲ್ ಲರ್ನ್ ಅಬೌಟ್ ಅನ್ ಈಕ್ವೇಷನ್. ಅದನ್ನು ಈಗ ನಾವು ಬರೀ ಡೈಮೆನ್ಷನ್ ಅನಾಲಿಸಿಸ್ ಯೂಸ್ ಮಾಡಿ ಕಂಡುಹಿಡಿಯಬಹುದು. ನಾನು ನಿಮಗೆ ಕೊಡ್ತಾ ಇದ್ದೀನಿ, ಈ ಥರ ಟೈಮು ಹೀಗೆ ಹೋಗಿ ಬರಲಿಕ್ಕೆ ಎಷ್ಟು ತಗೊಳುತ್ತೆ ಒನ್ ಆಸಿಲೇಷನ್. ದಟ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದಿ ಪೆಂಡುಲಮ್. ನೋಡಿ, ಇದನ್ನೇ ಪೆಂಡುಲಮ್ ಅಂತ ಹೆಸರು. ಇಲ್ಲಿಂದ ಇಲ್ಲಿಗೆ ಇದರ ಸೆಂಟ್ರಿಗೆ ಲೆಂತ್ ಆಫ್ ದಿ ಪೆಂಡುಲಮ್. ಇದರದ್ದು ಮಾಸು ಮಾಸ್ ಆಫ್ ದಿ ಪೆಂಡುಲಮ್. ಆಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ದಿ ಪ್ಲೇಸ್, ಅಂದರೆ ಇದು ಸ್ವಿಂಗ್ ಆಗೋದೇ ಗ್ರಾವಿಟೇಷನ್ ಫೋರ್ಸಿಂದ. ನೀವು ಆಕ್ಸಲರೇಷನ್ ಅಂದರೆ ಹೆಂಗೆ ಫೀಲ್ ಮಾಡ್ತೀರಾ? ಈ ಹೈಟಿನ ಡ್ರಾಪ್ ಮಾಡೋದೇ ಅಂತ ಇಟ್ಕೊಳ್ಳಿ. ಆ್ಯಸ್ ಇಟ್ ಫಾಲ್ಸ್ ಡೌನ್ ವಿತ್ ಇನ್ಕ್ರೀಸಿಂಗ್ ವೆಲಾಸಿಟಿ ಬರುತ್ತೆ. ಇಫ್ ಯು ಥ್ರೋ ಇಟ್ ಅಪ್, ಹೋಗ್ತಾ ಹೋಗ್ತಾ ವೆಲಾಸಿಟಿ ಕಮ್ಮಿ ಆಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಆ ಸ್ಪೀಡ್ ಜಾಸ್ತಿ ಕಮ್ಮಿ ಆಗೋ ಪ್ರೋಸೆಸ್ಗೆ ಆಕ್ಸಿಲರೇಷನ್ ಅಂತ ಹೆಸರು. ಯಾರಿಂದ ಆಗಿರುತ್ತದು? ಗ್ರಾವಿಟೇಷನ್ ಫೋರ್ಸ್ ಆಫ್ ಅರ್ತ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಗುರುತ್ವಾಕರ್ಷಣ ಬಲ, ಅರ್ತ್ ಪುಲ್ಸ್ ಎಳ್ಕೊಳ್ಳುತ್ತೆ ಆಲ್ ಬಾಡೀಸ್ ಟುವರ್ಡ್ಸ್ ಇಸ್ ಸೆಂಟರ್. ದಟ್ ಈಸ್ ಕಾಲ್ಡ್ ಗ್ರಾವಿಟೇಷನ್. ಆ ಗ್ರಾವಿಟೇಷನ್ ಫೋರ್ಸಿಂದ ಆಗುವಂಥ ಆಕ್ಸಿಲರೇಷನ್. ಆ್ಯಸ್ ಇಟ್ ಮೂವ್ಸ್ ಅಪ್, ಸ್ಪೀಡ್ ಕಮ್ಮಿ ಆಗುತ್ತೆ, ನೆಗೆಟಿವ್ ಆಕ್ಸಿಲರೇಷನ್. ಆ್ಯಸ್ ಇಟ್ ಕಮ್ಸ್ ಡೌನ್, ಸ್ಪೀಡ್ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಆಕ್ಸಿಲರೇಷನ್. ಸೊ ಈ ಥರ ಆಕ್ಸಿಲರೇಷನ್ ಆಗೋದು ಅಂದರೆ ಸ್ಪೀಡ್ ಜಾಸ್ತಿ ಕಮ್ಮಿ ಆಗೋದನ್ನು ನಾವು ಜಿಯಿಂದ ಬರೀತೀವಿ. ಜಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ, ಲೆಂತ್ ಆಫ್ ದಿ ಪೆಂಡುಲಮ್ ಎಲ್, ಮಾಸ್ ಆಫ್ ದಿ ಪೆಂಡುಲಮ್ ಎಮ್. ಈ ಮೂರು ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ನಾವು ನೋಡೋಣ ಈಗ ಡಿಪೆಂಡ್ ಆದರೆ ಯಾವ ಥರ ರಿಲೇಷನ್ ಹೇಗೆ ಬರುತ್ತೆ. ಅದು ಆ್ಯಕ್ಚುಲಿ ರಿಲೇಷನ್ ನೋಡಿ ಹೀಗಿರುತ್ತೆ. ಪೀರಿಯಡ್ ಟಿ ಈಕ್ವಲ್ಸ್ ಟು 2π√L/g ಅಂತ ಒಂದು ಫಾರ್ಮುಲಾ ಬರುತ್ತೆ. ರೂಟ್ ಅಂದರೆ ಹೋಲ್ ಟು ದಿ ಪವರ್ ಹಾಫ್. ಈ ಪವರ್ ಆಫ್ ಎಲ್ ಎಷ್ಟು ಬರುತ್ತೆ, ಪವರ್ ಆಫ್ ಜಿ ಎಷ್ಟು ಬರುತ್ತೆ ಅಂತ ನೀವು ಕಂಡುಹಿಡಿಯಬೇಕು. ಇದು ಒಂದು ಕಾನ್ಸ್ಟೆಂಟು. ದಿಸ್ ಇಸ್ ಅ ಕಾನ್ಸ್ಟೆಂಟ್. ನೀವೀಗ ಪೀರಿಯಡ್ ಟಿನ ಎಲ್ ಮತ್ತು ಜಿಗೆ ಬರೆಯೋಕ್ಕೆ ಹೊರಟಿದ್ದೀರಾ ಆ್ಯಸ್ ಅ ರಿಲೇಷನ್. ಇದನ್ನು ಇಲ್ಲಿ ಈ 2π ಗೊತ್ತಾಗಲ್ಲ ನಿಮಗೆ, 2πನೇ ಬರುತ್ತಾ ಅಂಥೇಳಿ ಸುಮ್ಮನೆ ಒಂದು ಕಾನ್ಸ್ಟೆಂಟ್ ಕೆ ಟೈಮ್ಸ್ √L/g ಅಂತ ಬರೀತೀರಾ, ಅಷ್ಟೇನೇ ಇಲ್ಲ. ಟಿ ಈಕ್ವಲ್ಸ್ ಟು ಕೆ ಟೈಮ್ಸ್ √L/g ಅಂತ ಅಷ್ಟೇ ಬರೀತೀರಾ. ಇದನ್ನು ಬರೆದು ತೋರಿಸ್ಬೋದು. ಇದನ್ನು ನೀವು ಹೇಳಿದಾಗೆ ಲಾಸ್ಟ್ ಬಟ್ ಒಂದು ಚಾಪ್ಟರ್, ಲಾಸ್ಟಿಂದ 2ನೇ ಚಾಪ್ಟರ್ನಲ್ಲಿ ಇದು ಬರುತ್ತೆ. ಅಲ್ಲಿವರೆಗೆ ಹೌ ಟು ಡಿರೈವ್ ಈ ಡೈಮೆನ್ಷನ್ಸ್ ಯೂಸ್ ಮಾಡೇ ಬರೀಬೋದು. ಹಾಗಾದರೆ ಈ ಕ್ಲಾಸ್ಗೆ ನಿಮಗೆ ರಿಕ್ವೈರ್ಮೆಂಟ್ ಏನು? ನಾನು ಮೊದಲೇ ಹೇಳಿದಾಗೆ ನೀವೇನು ಮಾಡಬೇಕು ಸ್ಟೂಡೆಂಟ್ಸ್, ಈ ನಿಮ್ಮ ನೋಟ್ಸ್ನಲ್ಲಿ ಇರೋವಂಥ ಈ ಟೇಬಲ್ ಇದೆಯಲ್ಲ, ಟೇಬಲ್ನ ನೀವು ಒಂದು ಕಡೆ ಬರೆದಿಟ್ಕೊಂಡಿರ್ತೀರ, ರೈಟ್? ನೀವು ನೋಟ್ಸ್ ಕಳಿಸಿದ್ದೀನಿ ವಾಟ್ಸಪ್ನಲ್ಲಿ, ಅಲ್ಲಿ ಆ ಟೇಬಲ್ನ ನೀವು ಒಂದು ಶೀಟಿಗೆ ಬರೆದಿಟ್ಕೊಂಡಿದ್ದೀರಾ. ನಾವು ವಾಟ್ ಈಸ್ ದಿ SI ಯೂನಿಟ್ ಆಫ್ ಪೀರಿಯಡ್? ಪೀರಿಯಡ್ ಅಂದರೆ ಕಾಲ, ಕನ್ನಡ ಮೀನ್ಸ್ ಟೈಮ್. ಟೈಮ್ ಅಂದರೆ ಎಷ್ಟು ಟೈಮಲ್ಲಿ ಹೋಯಿತು. ಟೈಮ್ ಯೂನಿಟ್ ಏನು? ಸೆಕೆಂಡ್. ಸೊ ಡೈಮೆನ್ಷನ್ T1 ಬರೀತೀರ. ಆಮೇಲೆ ಮಾಸ್ ಆಫ್ ದಿ ಪೆಂಡುಲಮ್, ಮಾಸ್ದು ಯೂನಿಟ್ ಗೊತ್ತು kg, ಲೆಂತ್ ಯೂನಿಟ್ ಗೊತ್ತು ಮೀಟರ್, ಆಕ್ಸಲರೇಷನ್ ಯೂನಿಟ್ ಗೊತ್ತು m/s². ಡೈಮೆನ್ಷನ್ ಬರೆಯೋದು ಕಂಟಿನ್ಯೂ ಮಾಡೋದು. ನಾನು ಬ್ಯಾಕ್ಗ್ರೌಂಡ್ ಹೇಳಿದೆ. ನಾವು ಲೆಟ್ ಅಸ್ ಟ್ರೈ ಔಟ್ ದಿಸ್ ಪ್ರಾಬ್ಲಮ್. ಸೊಲ್ಯೂಷನ್ ಅಂತ ಬರೆಯೋಣ. ಇಲ್ಲಿಂದ ಸೊಲ್ಯೂಷನ್. ಹೌ ಡಿಡ್ ಐ ಎಕ್ಸ್ಪ್ಲೈನ್ ಯು? ಹೇಗೆ ಕಮೆನ್ಸ್ ಮಾಡ್ತೀರಾ ನೋಡಿ. ಈ ಪ್ರಾಬ್ಲಮ್ನ ಈ ಥರ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅವರು.
ಎಮ್ ಅಂದರೆ ಮಾಸದ ತಗೊಳ್ಳಿ, ಎಲ್ ಲೆಂತ್, ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ದಿ ಪ್ರೊಬಾಬಲ್ ಈಕ್ವೇಷನ್, ಲೆಟ್ ದಿ ಈಕ್ವೇಷನ್ ಯು ಆರ್ ಗೋಯಿಂಗ್ ಟು ಡಿರೈವ್ ಫಾರ್ ಪೀರಿಯಡ್ ಬಿ ಪ್ರಪೋರ್ಷನಲ್ ಟು ಎಮ್ ಟು ದಿ ಪವರ್ ಎಕ್ಸ್, ಎಲ್ ಟು ದಿ ಪವರ್ ವೈ, ಜಿ ಟು ದಿ ಪವರ್ ಝೆಡ್. ನೋಡಿ ಥರ ಬರ್ಕೊಡ್ತೀರಾ. ಹೌ ಮೆನಿ ಟೈಮ್ಸ್ ಮಾಸ್ ಇನ್ವಾಲ್ವ್ಡ್ ನಿಮಗೆ ಗೊತ್ತಿಲ್ಲ, ಈಗ ಎಕ್ಸ್ ಅಂತ ಇಟ್ಕೊಂಡಿದ್ದೀರಾ. ಹೌ ಮೆನಿ ಟೈಮ್ಸ್ ಲೆಂತ್ ಇನ್ವಾಲ್ವ್ಡ್ ಗೊತ್ತಿಲ್ಲ, ವೈ ಅಂತ ಇಟ್ಕೊಂಡಿದ್ದೀರಾ. ಹೌ ಮೆನಿ ಟೈಮ್ಸ್ ಜಿ ಇನ್ವಾಲ್ವ್ಡ್ ಯು ಡೋಂಟ್ ನೋ, ಝೆಡ್ ಅಂತ ಬರ್ಕೊಂಡಿದ್ದೀರಾ. ಈಗ ಇದನ್ನು ರಿಲೇಷನ್ ಅಂತ ಕರಿತೀವಿ. ನೀವು ಇದನ್ನು ಈಕ್ವೇಷನ್ ಫಾರ್ಮಲ್ಲಿ ಬರೀಬೇಕು ಅಂತ ಇಟ್ಕೊಳ್ಳಿ. ಆವಾಗ ಯು ರೈಟ್ ಸಮ್ ಕಾನ್ಸ್ಟೆಂಟ್ ಕೆ, ಎಮ್ ರೇಸ್ ಟು ದಿ ಪವರ್ ಎಕ್ಸ್, ಎಲ್ ರೇಸ್ ಟು ದಿ ಪವರ್ ವೈ, ಜಿ ರೇಸ್ ಟು ದಿ ಪವರ್ ಝೆಡ್. ನೋಡಿ, ದಿಸ್ ಅನ್ ಈಕ್ವೇಷನ್, ಯು ಕಾಲ್ ಇಟ್ ಈಕ್ವೇಷನ್ 1. ಏನು ಹೇಳಿದ್ದೆ, ನೀವು ಇದು ಬರಿತಿದ್ದ ಹಾಗೇ ಎಕ್ಸ್ಪ್ಲೈನ್ ವಾಟ್ ಯು ಮೀನ್ ಬೈ ಎಕ್ಸ್, ವೈ, ಝೆಡ್ ಆ್ಯಂಡ್ ಕೆ. ವೇರ್ ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ದಿ exponents to be found, and k a dimensionless constant, ಡೈಮೆನ್ಷನ್ ಇಲ್ಲದೆ ಇರೋ ಕಾನ್ಸ್ಟೆಂಟ್ ಇದು ಯಾವುದೋ ಕೆ. ಓಕೆ, ಈಗ ನೀವೇನು ಬರೀತೀರಾ, ದೇರ್ಫೋರ್ ಇಲ್ಲಿ ನೀವು ಟಿ ಅಂದರೆ ಏನು, ವಾಟ್ ಇಸ್ ಟಿ? ಪೀರಿಯಡ್. ಪೀರಿಯಡ್ ಅಂದರೆ ಒಂದು ಟೈಮ್ ಅದು. ಹಾಗಾಗಿ ಪೀರಿಯಡ್ ಈಸ್ ಟೈಮ್. ಪೀರಿಯಡ್ ಅಂದರೆ ಬ್ರ್ಯಾಕೆಟ್ ಬರ್ಕೊಳ್ಳಿ, ಟೈಮ್ ಆಗಿರೋದ್ರಿಂದ ವಾಟ್ ಈಸ್ ಎಸ್ ಐ ಯೂನಿಟ್? ಇಂಪ್ಲೈಸ್ ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಆಫ್ ಟೈಮ್ ಸೆಕೆಂಡ್. ಆ್ಯಂಡ್ ದಟ್ ಇಂಪ್ಲೈಸ್ ನಾನು ಸ್ಕ್ವೇರ್ ಬ್ರ್ಯಾಕೆಟ್ ಟಿ ಬರೆದಾಗ ನೀವೇನು ಬರೀತೀರಪ್ಪ, ಮಾಸ್ ಯೂನಿಟ್ ಕಿಲೋಗ್ರಾಮ್ ಇಲ್ಲ, ಸೊ m0. ಲೆಂತ್ ಯೂನಿಟ್ ಮೀಟರ್ ಅಂತ ಇಲ್ಲ, L0. ಆ್ಯಂಡ್ ಟೈಮ್ ಯೂನಿಟ್ ಇಸ್ ದೇರ್, ದಸ್ ಪವರ್ 1. m0 L0 T1 is a dimensional formula of period. And what's m? M is mass. You know what is mass unit? SI unit of mass is kilogram. And dimensional formula of m ಏನು ಬರೀತೀರಾ, m0, m1 ಆ್ಯಕ್ಚುಲಿ ಕಿಲೋಗ್ರಾಮ್ ತಾನೆ, ಕಿಲೋಗ್ರಾಮ್. ಮೀಟ್ರ್ ಅಂತ ಯೂನಿಟ್ ಇಲ್ಲ ಅಲ್ಲಿ, ಸೊ L0. ಸೆಕೆಂಡ್ ಅಂತ ಯೂನಿಟ್ ಇಲ್ಲ ಅಲ್ಲಿ, T0. ಅಲ್ಲಿಗೆ ಮಾಸ್ಗೆ ಎಮ್ ಮಾತ್ರ ಮೆಷರ್ ಮಾಡ್ತೀರಾ, ಎಮ್ ಮಾಸ್. ಆ್ಯಂಡ್ ದೆನ್ ಎಲ್, ವಾಟ್ ಇಸ್ ಎಲ್? ಲೆಂತ್. ವಾಟ್ ಇಸ್ ಎಸ್ ಐ ಯೂನಿಟ್ ಆಫ್ ಲೆಂತ್, ವಿಚ್ ಇಂಪ್ಲೈಸ್ ಎಸ್ ಐ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್ಸ್. ಸೊ ದಿ ವ್ಯಾಲ್ಯೂ ಆಫ್ ಎಲ್, ಡೈಮೆನ್ಷನಲ್ ಫಾರ್ಮುಲಾ m0 L1 T0 ನೋಡಿ ಬರೀತೀರ. ಆ್ಯಂಡ್ ಫೈನಲಿ ಜಿ, ವಾಟ್ ಇಸ್ ಜಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೀವು ಡ್ಯೂ ಟು ಗ್ರಾವಿಟಿ ಬರೆದಿದ್ರೂ ಪರವಾಗಿಲ್ಲ, ಆಕ್ಸಲರೇಷನ್ ಬರೆದ್ರೆ ಸಾಕು. ನೀವು ಯಾವುದರಿಂದಾದ್ರೂ ಬರಲಿ ಆಕ್ಸಲರೇಷನ್ನು, ಅದು ಯೂನಿಟ್ ಗೊತ್ತಿದ್ದರೆ ಕಂಟಿನ್ಯೂ ಮಾಡ್ತೀರಾ. ವಾಟ್ ಇಸ್ ಯೂನಿಟ್ ಆಫ್ ಆಕ್ಸಲರೇಷನ್? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಟ್ಸ್ ವೈ ದಿ ಸ್ಕ್ವೇರ್ ಬ್ರ್ಯಾಕೆಟ್ ಜಿ ಯು ಎಕ್ಸ್ಪ್ರೆಸ್ m0. ಯಾಕಪ್ಪ m0? ಬಿಕಾಸ್ ದೇರ್ ಇಸ್ ನೋ ಮಾಸ್ ಟರ್ಮ್. ಹೌ ಡು ಯು ನೋ ಮಾಸ್ ಟರ್ಮ್? ಆದರೂ ಯೂನಿಟ್ ಇಲ್ವಲ್ಲ, ಕಿಲೋಗ್ರಾಮ್, ಗ್ರಾಮ್, ಪೌಂಡ್, ಕ್ವಿಂಟಲ್ ಏನು ಇಲ್ವಲ್ಲ. ಆ್ಯಂಡ್ ದೆನ್ ಮೀಟರ್, ವಾಟ್ ಈಸ್ ಮೀಟರ್ ಯೂನಿಟ್? L1. ವಾಟ್ ಈಸ್ ಸೆಕೆಂಡ್ ಟೈಮ್? T-2. ದೀಸ್ ಆರ್ ದಿ ಡೈಮೆನ್ಷನ್ಸ್ ಆಫ್ ಜಿ. ಏನಿಲ್ಲ, ಡೈಮೆನ್ಷನ್ಸ್ ಬರ್ಕೊಂಡ್ರೆ ಈ ವ್ಯಾಲ್ಯೂಸ್ ತೊಗೊಂಡ್ರೆ ಇಲ್ಲಿ ಹಾಕೋಬೇಕು. ನಾನು ಹಾಕ್ತಾ ಇದ್ದೀನಿ ಅಂತ ಒಂದ್ಸರಿ ಬರೋದು ತೋರಿಸ್ತೀರಾ? ಹೌ ಡು ಯು ಸೇ ಐ ಆಮ್ ರೈಟಿಂಗ್ ಡೈಮೆನ್ಷನ್ಸ್? ಒಂದು ವರ್ಡ್ ಬರೀತೀರಿ ಹೇಗೆ, ಯೂಸಿಂಗ್ ಡೈಮೆನ್ಷನ್ಸ್ ಆಫ್ ಕ್ವಾಂಟಿಟೀಸ್ ಇನ್ ಒನ್ ಯೂಸ್ ಮಾಡೋದು. ದಟ್ ಈಸ್ ಸ್ಕ್ವೇರ್ ಬ್ರ್ಯಾಕೆಟ್ ಟಿ ಈಕ್ವಲ್ಸ್ ಟು ಕಾನ್ಸ್ಟೆಂಟಿಗೆ ಡೈಮೆನ್ಷನ್ ಬರೆಯೋದಿಲ್ಲ, ಲೀವ್ ಇಟ್. ಸ್ಕ್ವೇರ್ ಬ್ರ್ಯಾಕೆಟ್ ಎಮ್, ದಟ್ ರೇಸ್ ಟು ದಿ ಪವರ್ ಎಕ್ಸ್. ಸ್ಕ್ವೇರ್ ಬ್ರ್ಯಾಕೆಟ್ ಎಲ್, ರೇಸ್ ಟು ದಿ ಪವರ್ ವೈ. ಸ್ಕ್ವೇರ್ ಬ್ರ್ಯಾಕೆಟ್ ಝೆಡ್, ರೇಸ್ ಟು ದಿ ಪವರ್ ಸ್ಕ್ವೇರ್ ಬ್ರ್ಯಾಕೆಟ್ ನೆಕ್ಸ್ಟ್ ಜಿ ರೇಸ್ ಟು ದಿ ಪವರ್ ಝೆಡ್. ನೋಡಿ, ಅಷ್ಟು ಕ್ವಾಂಟಿಟೀಸ್ ಬರ್ಕೊಡ್ರಿ. ಸ್ಕ್ವೇರ್ ಬ್ರ್ಯಾಕೆಟ್ ಹೇಗೆ ಗೊತ್ತೆ? ಡೈಮೆನ್ಷನ್ಸ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಪೀರಿಯಡ್? ದಿಸ್ ಇಂಪ್ಲೈಸ್ ಡೈಮೆನ್ಷನ್ಸ್ ಆಫ್ ಪೀರಿಯಡ್
m0 l0 t plus 1. What are dimensions of m? They are m1 l0 t0 raised to the power x. What are dimensions of l? m0 l1 t0. What are ಆದಮೇಲೆ y ಆಯಿತು. What are dimensions of g? m0 l1 t minus 2 raised to the power z. Now loss of indices. ಏನು ಹೇಳಿ ಫಾರ್ಮುಲಾ? a to the power x whole to the power y equals to a power x into y. And a power x, a power y ಬೇಸ್ ಆಧಾರ ಸಂಖ್ಯೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡ್ತೀರಾ, ಸೊ ಎಕ್ಸ್ ಪ್ಲಸ್ ವೈ. ರೈಟ್ ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್ m0 l0 t1. And on the RHS you have mass term, that is m. ನೋಡಿ ಪವರ್ ಏನಿದೆ 1 ಇಂಟು ಎಕ್ಸ್ ಬರೀತೀರಾ. ಆಮೇಲೆ ಎಲ್ 0 ಇಂಟು x0, ಟಿ 0 ಇಂಟು x0. ನೆಕ್ಸ್ಟು ಎಮ್ 0 ಇಂಟು ವೈ m0, ಎಲ್ 1 ಇಂಟು ವೈ ಟಿ 0 ಇಂಟು ವೈ 0. ಆ್ಯಂಡ್ ನೆಕ್ಸ್ಟು ಎಮ್ಗೆ 0 ಇಂಟು ಝೆಡ್ 0, ಎಲ್ 1 ಇಂಟು ಝೆಡ್ ಟಿ minus 2z. Now you write left side as it is, no change. m0 l0 t plus 1. On the right side you add the powers of m, x plus 0 plus 0 x, l 0 plus y plus z, and t 0 plus minus 2z. Okay, right, that's it. ಏನು ಹೇಳಿ? ಎ ಪವರ್ ಎಕ್ಸ್, ಎ ಪವರ್ ವೈ, ಎ ಪವರ್ ಎಕ್ಸ್ ಪ್ಲಸ್ ವೈ 3 ಟರ್ಮ್ಸ್ ಇದೆ. ಈ ಪವರ್ ಆ್ಯಡ್ ಮಾಡಿದ್ರಿ. ಇಲ್ಲೂ ಪವರ್ ಆಫ್ ಎಲ್ 3 ಬ್ರ್ಯಾಕೆಟ್ಸಲ್ಲಿರೋದು ಆ್ಯಡ್ ಮಾಡಿದ್ರಿ. ಪವರ್ ಆಫ್ ಟಿನೂ ಆ್ಯಡ್ ಮಾಡಿದ್ರಿ. ಸೊ ಎರಡೂ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಇರೋದ್ರಿಂದ ಮುಂದೆ ಏನು ಮಾಡ್ತೀರಾ? ಕಂಪೇರಿಂಗ್ ಪವರ್ಸ್ ಆಫ್ ಎಮ್. Comparing powers of m. On the left side you have 0 and right side x. So x equals to 0. You have found one value, power. Let's name this equation 2 and cancel. ಇಲ್ಲಿ ಬರೀತೀನಿ ಇನ್ನೊಂದಷ್ಟು. ಸೊ ಇಲ್ಲಿ ನೋಡಿ equation 2. Second one, comparing the powers of L. On the left side you have 0 and right side y plus z, which implies what is y? Y equals to minus z. We can call it equation 3. ನೋಡೋಣ ಯೂಸ್ ಆಗುತ್ತಾ? ಮೈನಸ್ ಝೆಡ್ ಇದೆ ನೋಡಿ, ಮೈನಸ್ ಝೆಡ್. ಪ್ಲಸ್ ಮೈನಸ್ ವೆರಿ ಇಂಪಾರ್ಟೆಂಟ್ ಸಿಂಪ್ಲಿಫಿಕೇಶನ್ಸ್. ಆ್ಯಂಡ್ ಕಂಪೇರಿಂಗ್ ದಿ ಪವರ್ ಆಫ್ ಟಿ. ಸೊ ಲೆಫ್ಟ್ ಸೈಡ್ನಲ್ಲಿ 1 ಇದೆ, ಆನ್ ದಿ ರೈಟ್ ಸೈಡ್ minus 2z. 1 equals to minus 2 implies z equals to half. So I have found the value, another power coefficient, exponent z half height. You call it equation number 4. Okay. Now ಈಗ y ಗೊತ್ತಿಲ್ಲ, ಹಾಗಾಗಿ use z equals to half in equation 3. So the value of y equals to minus what is that? Half. So I have found the value of x minus half, value of y, value of x 0, value of y minus half, z plus half. Now use values of x 0, y ಇಲ್ಲಿ ಮೇಲೆ minus half and z plus half in equation 1. equation 1 ಯೂಸ್ ಮಾಡಿದ್ರೆ ಗೊತ್ತಾಯ್ತು. ಅಲ್ಲಿ ಹೋಗೋಣ. ಇಲ್ಲಿ we get what is the value of t? ನೋಡೋಣ. ಕಾನ್ಸ್ಟೆಂಟ್ ಕೆ ಹಾಗೆ ಇಟ್ಕೊಳ್ಳಿ. ಈಕ್ವೇಷನ್ 1 ನೋಡಿ, ಇಲ್ಲಿದೆ, ಇಲ್ಲಿ ಬರಿತಾ ಇದ್ದೀರಾ. ಎಮ್ ಪವರ್ ಎಕ್ಸ್ ಪ್ಲೇಸ್ನಲ್ಲಿ 0 ಬರೀತೀರಾ, ವೈ ಪ್ಲೇಸ್ನಲ್ಲಿ ಮೈನಸ್ ಹಾಫ್. ಅಂದರೆ ಪವರ್ ಆಫ್ ಯಾವುದು? ಎಲ್ ತಾನೆ, ಎಲ್ಲ ಮೈನಸ್ ಹಾಫ್. ಓಕೆ, ಪ್ಲಸ್ ಹಾಫ್, ರೈಟ್ ಸ್ಟೂಡೆಂಟ್ಸ್? ಇದು ಬರ್ಕೊಂಡ್ರಿ. ಈ ಥರ ಬಂದಾಗ ಫೈನಲ್ ಸ್ಟೇಜು ಸರಿ ಪವರ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಪವರ್ ಸಿಂಪ್ಲಿಫೈ ಮಾಡುವಾಗ ಎಲ್ಲಾದರೂ ಮಿಸ್ ಮಾಡೋ ಚಾನ್ಸಸ್ ಇದೆಯಾ? ಇದು ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥಮೆಟಿಕ್ಸ್ನಲ್ಲಿ ಪ್ಲಸ್ ಮೈನಸ್ ಮಿಸ್ ಆಗಿಬಿಡುತ್ತೆ. ಈಗ ನೋಡೋಣ, ಲೆಫ್ಟ್ ಸೈಡ್
ಎಮ್ಗೆ 0 ಎಕ್ಸ್ 0, ಇಲ್ಲಿ 0 ಎಕ್ಸ್ ವೈ ಪ್ಲಸ್ ಝೆಡ್, ಝೆಡ್ ವೈ ಮೈನಸ್ ಝೆಡ್ ಬರ್ದೀರಾ. ಆಮೇಲೆ ಇಲ್ಲಿ +1 ಇದೆ, ಇಲ್ಲಿ -2z ಇದೆ, +1 -2z. ಹಾಗಾದರೆ ವಾಟ್ ಇಸ್ ದಿ ಝೆಡ್ ವ್ಯಾಲ್ಯೂ? 2ನ ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಆ ಕಡೆ ಹೋಗುತ್ತೆ, -2. ಹಾಗಾಗಿ ನೋಡಿ ಇಲ್ಲಿ ಮಿಸ್ ಮಾಡಿದೆ ಅಲ್ವಾ, ಕರೆಕ್ಟಾ? -12 ಕರೆಕ್ಟಾಗಿ ಮಾಡಬೇಕು. ನಾನು ಮಿಸ್ ಮಾಡಿ ನಿಮಗೆ ಯಾವ ಥರ ಮಿಸ್ ಆಗ್ಬೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಝೆಡ್ -12 ಆಯಿತು. ಝೆಡ್ಡೇ -12 ಆದರೆ y = -z ಆಗಿರೋದ್ರಿಂದ ಏನು ಬರೀತೀರಾ ನೀವು? ಯೂಸಿಂಗ್ ದಿ ವ್ಯಾಲ್ಯೂ ಆಫ್ ಝೆಡ್ -12, ಝೆಡ್ -12ನ ಇಲ್ಲಿ ಯೂಸ್ ಮಾಡಿಕೊಂಡ್ರೆ ನೀವು y = ಒಂಚೂರು ಮುಂದಕ್ಕೆ ಬರದೇ ತೋರಿಸ್ಬಿಡ್ತೀನಿ ನೋಡಿ. ಹೆಂಗೆ ತೋರಿಸ್ತೀನಿ? y ಅಂದರೆ -z ಬರ್ದೀರಾ. ಹಾಗಾದರೆ -12 ಆಯಿತು. ಹಾಗಾದರೆ ವಾಟ್ ಈಸ್ ಟೋಟಲ್ ವ್ಯಾಲ್ಯೂ? +12. ಝೆಡ್ ವ್ಯಾಲ್ಯೂ ಎಷ್ಟಾಯ್ತಪ್ಪ? +12. ಝೆಡ್ ವ್ಯಾಲ್ಯೂ ಇಸ್ +12. ಯು ಕ್ಯಾನ್ ಕಾಲ್ ಇಟ್ ಈಕ್ವೇಷನ್ ನಂಬರ್ 5. ನೋಡಿ ಈ ಥರ ಬಂತು ಅಲ್ವಾ? ಹಾಗಾದರೆ ಇಲ್ಲಿ y +12, ಝೆಡ್ -12, ಝೆಡ್ -12. ಓಕೆ, ಅವುಗಳನ್ನು ಇಲ್ಲಿ ಯೂಸ್ ಮಾಡಿದ್ರಿ. ಏನಿಲ್ಲ, ಎಮ್ಗೆ 0 ಬರೆದ್ರಿ, ಎಲ್ಗೆ ಮೈನಸ್ ಮಿಸ್ ಆಗಿತ್ತು, ಇಲ್ಲಿ ಪ್ಲಸ್ ಆಯಿತು, ಇದು ಮೈನಸ್ ಆಯಿತು. ಕರೆಕ್ಟಾಗಿ ಪವರ್ ಬರ್ಕೊಳ್ಳಿ. -12 ನೀಟಾಗಿ ಬರೆಯೋಣ ಒಂಚೂರು. ಹೆಂಗೆ ಬರೆದು -12. ಓಕೆ, ಈಗ ಇಲ್ಲಿ ಮೈನಸ್ ಇರೋದ್ರಿಂದ ಯು ಬ್ರಿಂಗ್ ಇಟ್ ಟು ಡಿನಾಮಿನೇಟರ್. m0 ಅಂದರೆ ಎನಿಥಿಂಗ್ ಪವರ್ 0 ಈಸ್ 1. ಓಕೆ, ಇಂಟು l⁻½ ಡಿನಾಮಿನೇಟರ್ ಬರೆಯೋಣ, g⁻½ ಆಯಿತು. ಹಾಗಾದರೆ ಕೆ ಹಾಗೆ ಇಟ್ಕೊಂಡು ಎರಡಕ್ಕೂ ನೀವು ಹಾಫ್ ಬರೆದ್ರೆ whole⁻½ ಆಯಿತು. therefore ಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕೆ ಹಾಗೆ ಇಟ್ಕೊಂಡು ಎರಡೂ ಸೇರಿಸಿ ಬರೆದಾಗ ಹಾಫ್ ಅಂದರೆ ರೂಟ್ ಆಫ್ L/G. ಸೊ ದಿ ಪೀರಿಯಡ್ ಆಫ್ ಪೆಂಡುಲಮ್ ಟಿ ಈಕ್ವಲ್ಸ್ ಟು ಕೆ ಟೈಮ್ಸ್ √L/G. ಆ್ಯಕ್ಚುಲಿ ಯು ವಿಲ್ ನೋ ಕೆ ವ್ಯಾಲ್ಯೂ 2π ಅಂತ ನಿಮಗೆ ಸಿಲೆಬಸ್ಲಿ ಬರುತ್ತೆ ಮುಂದೆ. ಬಟ್ ಈಗ ಆ್ಯಸ್ ದಿಸ್ ಮೆಥಡ್ ಈಸ್ ಕನ್ಸರ್ನ್, ಯು ಕೆನಾಟ್ ಐಡೆಂಟಿಫೈ ದಿ ವ್ಯಾಲ್ಯೂ ಕೆ ಆಸ್ 2π. ಕೆ 2π ಅಂತ ಈಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ. ಐ ವಿಲ್ ವಿಲ್ ಎಕ್ಸ್ಪ್ಲೈನ್ ಯು ಇನ್ ದಿ ಲಾಸ್ಟ್ ಬಟ್ ಒನ್ ಚಾಪ್ಟರ್. ಈಗ ಬರೀ ಇಷ್ಟು ಮಾತ್ರ ಬರೀತೀರಾ. ಇದು ಒಂದು ಲಿಮಿಟೇಷನ್ ಅಂತ ಮೊನ್ನೆ ಹೇಳಿದೆ, ಲಿಮಿಟೇಷನ್ ಆಫ್ ದಿಸ್ ಮೆಥಡ್. ಅಂದರೆ ಎಲ್ಲ ಕೆಲಸನೂ ನಾವು ಮಾಡೋಕ್ಕಾಗೋದಿಲ್ಲ, ಬರೀ ಈಕ್ವೇಷನ್ ಮಾತ್ರ ಐಡೆಂಟಿಫೈ ಮಾಡ್ಬೋದು, ಕಾನ್ಸ್ಟೆಂಟ್ಸ್ನ ಕಂಡುಹಿಡಿಯೋಕ್ಕಾಗೋದಿಲ್ಲ ವ್ಯಾಲ್ಯೂ ವೈಸ್. ವೆರಿ ಸಿಂಪಲ್. ಸೊ ಹೌ ಡು ಯು ಮೆಮರೈಸ್ ಇಟ್? ಫಸ್ಟ್ ಅವ್ರು ಏನೇನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೋ ಆ ಥರ ಒಂದು ಈಕ್ವೇಷನ್ ಬರ್ಕೊಡೋದು. ಹೇಗೆ? ಟಿ ಪ್ರಪೋರ್ಷನಲ್ ಟು m⁻x L/y g⁻z. ದಟ್ ಡಿಪೆಂಡ್ಸ್ ಆನ್ ಮಾಸ್ ಲೆಂತ್ ಟೈಮ್ ಅಂತ ಹೇಳಿರುತ್ತೆ. ಎಷ್ಟು ಟೈಮ್ಸ್ ಅಂತ ಗೊತ್ತಿರೋದಿಲ್ಲ, ಪವರ್ ಬರ್ಕೊಳ್ತೀರಾ. ಕಾನ್ಸ್ಟೆಂಟ್ ಕೆ ಬರೋದು m⁻x L/y g⁻z ಬರೀತೀರಾ. XYZ ಆರ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ಕೆ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟು. ಇದು ಪವರ್ಸ್ ಎಕ್ಸ್ಪೋನೆಂಟ್ಸು ಕಂಡುಹಿಡಿಬೇಕು. ಟಿ ಅಂದರೆ ಪೀರಿಯಡು, SI ಯೂನಿಟ್, ಸೆಕೆಂಡ್ ಬರೋದು m0 L0 T1 ಬರ್ಕೊಂಡ್ರಿ. ಎಮ್ ಅಂದರೆ ಮಾಸ್ ಕಿಲೋಗ್ರಾಮ್, m1 L0 T0, ಲೆಂತ್ m0 L1 T0 ಆ್ಯಂಡ್ ಜಿ ಆಕ್ಸಲರೇಷನ್ m0 L1 T-2 ಬರ್ಕೊಂಡು ಈ ವ್ಯಾಲ್ಯೂಸ್ನ ಈ ಈಕ್ವೇಷನ್ಗೆ ಹಾಕ್ಕೊಂಡು ಈಕ್ವೇಟ್ ಮಾಡಿ ಪವರ್ಸ್ನ ಅಲ್ಲಿ ಬರೋದ್ರಿ. ಒನ್ಸ್ ಯು ಪ್ರಾಕ್ಟೀಸ್ ಇದ್ರ ಮೇಲೆ ಇನ್ನೊಂದು ಉಲ್ಟಾ ಬರುತ್ತೆ, ಉಲ್ಟಾ ಪ್ರೋಸೆಸ್. ಇದು ಪೀರಿಯಡ್, ಇನ್ನೊಂದು ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಫ್ರೀಕ್ವೆನ್ಸಿ. ಅದನ್ನು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ವಿಲ್ ಮೂವ್ ಆನ್ ಟು ಒನ್ ಮೋರ್. ಸ್ಟೂಡೆಂಟ್ಸ್ ವಿಲ್ ಸಿ ಒನ್ ಮೋರ್. ಲೆಟ್ಸ್ ರೀಡ್ ದಿ ಪ್ರಾಬ್ಲಮ್ ಫಸ್ಟ್. ದಿ ಪೊಟೆನ್ಷಿಯಲ್ ಎನರ್ಜಿ ಯು ಅಂದರೆ ಸಿಂಬಲ್ ಪೊಟೆನ್ಷಿಯಲ್ ಎನರ್ಜಿಗೆ ಆಫ್ ಅ ಬಾಡಿ ಈಸ್ ಫೌಂಡ್ ಟು ಡಿಪೆಂಡ್ ಆನ್ ದಿ ಮಾಸ್ m of the body and height h of the body and acceleration due to gravity at the place. Obtain the expression for potential energy by using dimensional analysis. ನೋಡಿ, ಇದು ಓವರಾಲ್ ಕಾನ್ಸೆಪ್ಟ್ ಏನು, ನೀವು ಇದನ್ನು ವರ್ಕ್ ಪವರ್ ಎನರ್ಜಿ ಚಾಪ್ಟರ್ನಲ್ಲಿ ಡಿರೈವ್ ಮಾಡ್ತೀರಾ, ದಿಸ್ ರಿಲೇಷನ್. ಈಗ ಆ್ಯಸ್ ಎನ್ ಎಕ್ಸಾಂಪಲ್ ಆಫ್ ಮೆಥಡ್ ಆಫ್ ಡೈಮೆನ್ಷನ್ಸ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಪ್ರೂವ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಬ್ರೀಫಾಗಿ ಅದು ಬ್ಯಾಕ್ಗ್ರೌಂಡ್ ಹೇಳ್ತೀನಿ ನಾನು. ಈಗ ಮಾಸ್ ಅಂದರೆ ನೋಡಿ, ಬಾಬ್ ಹ್ಯಾಸ್ ಗಾಟ್ ಮಾಸ್. ಹೆಂಗೆ ಗೊತ್ತಾಗುತ್ತೆ? ಬಿಟ್ಟರೆ ಬೀಳುತ್ತೆ ನೋಡಿ. ಎನಿ ಬಾಡಿ ವಿಚ್ ಫಾಲ್ಸ್ ಡ್ಯೂ ಟು ಗ್ರಾವಿಟಿ ಹ್ಯಾಸ್ ಗಾಟ್ ಮಾಸ್. ಮಾಸ್ ಅಂತ ಹೇಳ್ತೀವಿ, ದ್ರವ್ಯ ರಾಶಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಈಗ ಇದು ಕಮಾನ್ ಮೂವ್ ಅಪ್ ಅಂದರೆ ಹೋಗಲ್ಲ.
ನೀವು ಹಿಂಗೆ ಪುಷ್ ಮಾಡ್ಕೊಂಡು ಹೋಗಬೇಕು. ನೀವು ಈ ಹೈಟಿಂದ ಈ ಹೈಟಿಗೆ ಪುಷ್ ಮಾಡಿ ಮೇಲೆ ಇಡ್ತೀರಲ್ಲ, ಆವಾಗ ನಾವು ಫಿಸಿಕ್ಸ್ನಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಹೇಳ್ತೀವಿ. ನೀವು ವರ್ಕ್ ಮಾಡಿದ್ದೀರಾ, ಇಲ್ಲಿ ಪುಷ್ ಮಾಡಿದ್ದೀರಾ. ಆ ವರ್ಕ್ನ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಮೆಷರ್ ಮಾಡ್ತೀವಿ. ಸೊ ಈ ಥರ ಒಂದು ಕಾನ್ಸೆಪ್ಟನ್ನ, ಅಪ್ರೋಚನ್ನ ಯೂಸ್ ಮಾಡಿ ಯು ವಿಲ್ ಡಿರೈವ್ ಅ ರಿಲೇಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ mgh ಅಂತ. ಎಮ್ ಮಾಸ್ ಆಫ್ ದಿ ಬಾಡಿ, ಹೈಟ್ ಎಷ್ಟು ಎತ್ತರ ನೀವು ಡಿಸ್ಪ್ಲೇಸ್ ಮಾಡ್ತೀರಾ, ಆ್ಯಂಡ್ ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದರೆ ಗ್ರಾವಿಟೇಷನ್ ಫೋರ್ಸಿಂದ ಎಷ್ಟು ಆಕ್ಸಲರೇಷನ್ ಆ ಪ್ಲೇಸಲ್ಲಿ ಇರುತ್ತೆ. ಅದು ಆ ಆಕ್ಸಲರೇಷನ್ ಮೆಷರ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ನ ಮೆಷರ್ ಮಾಡ್ಲಿಕ್ಕೆ ಹೋದಾಗ ಆಕ್ಸಲರೇಷನ್ ಕಂಡುಹಿಡಿಬೇಕು ನಾವು. ಆಕ್ಸಲರೇಷನ್ ಏನಪ್ಪ ನೋಡಿ, ಇಲ್ಲಿದೆ ಈಗ ರೆಸ್ಟ್ನಲ್ಲಿ, ಕೈ ಬಿಟ್ಟರೆ ಸ್ಟಾರ್ಟ್ಸ್ ಫಾಲಿಂಗ್ ವಿತ್ ಇನ್ಕ್ರೀಸಿಂಗ್ ವೆಲಾಸಿಟಿ. ಆ ಇನ್ಕ್ರೀಸಿಂಗ್ ವೆಲಾಸಿಟಿ ಕಾನ್ಸ್ಟೆಂಟ್. ಅದು ಪ್ರತಿ ಸೆಕೆಂಡ್ಗೆ ಗ್ರಾವಿಟೇಷನ್ ಫೋರ್ಸಿಂದ 9.8 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಡಿನೋಟೆಡ್ ಬೈ ಜಿ, ಪಾಪ್ಯುಲರ್ಲಿ ನೋನ್ ಆಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆ ಟರ್ಮ್ನ ಯೂಸ್ ಮಾಡ್ತೀವಿ ಇಲ್ಲಿ. ಸೊಲ್ಯೂಷನ್ ನೋಡೋಣ, ಅದು ಹೆಂಗೆ ಡಿರೈವ್ ಮಾಡ್ತೀವಿ ಅನ್ನೋದು ಸಪ್ರೇಟ್, ಅದು ಇಟ್ಕೊಂಡಿರಿ. ಡೈಮೆನ್ಷನ್ ಯೂಸ್ ಮಾಡು ನಾವು ರಿಲೇಷನ್ ಕಂಡುಹಿಡಿಬೋದು. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್. ಎಷ್ಟು ವರ್ಕ್ ಮಾಡೋ ಕೆಪಾಸಿಟಿ ಆ ಬಾಡಿ ಇದೆ ಅಂತ ನಾವು ಕಂಡುಹಿಡಿಯೋದು. ಆ ಎನರ್ಜಿನ ನಾವು ಯು ಅಂತ ಬರ್ಕೊಂಡಿದ್ದೀವಿ. ಎನರ್ಜಿ ಅನ್ನೋದು ಮಾಸ್ ಮೇಲೆ, ಹೈಟ್ ಮೇಲೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ರಿಲೇಷನ್ ಕನ್ಸ್ಟ್ರಕ್ಟ್ ಮಾಡಿ. ನಾವು ಈಗ ಬರ್ಕೋಣ ಸೊಲ್ಯೂಷನ್. ಲೆಟ್ ದಿ ಪ್ರೊಬಾಬಲ್ ಈಕ್ವೇಷನ್ ಬಿ ಆಫ್ ದಿ ಫಾರ್ಮ್ ಯು ಪ್ರಪೋರ್ಷನಲ್ ಟು ಫಸ್ಟ್ ಟರ್ಮ್ ಈಸ್ ಮಾಸ್. ಎಷ್ಟು ಟೈಮ್ಸ್ ಡಿಪೆಂಡ್ ಆಗುತ್ತೆ ಗೊತ್ತಿಲ್ಲ ನನಗೆ, ಎಕ್ಸ್ ಅಂತ ಅಜ್ಯೂಮ್ ಮಾಡ್ತೀನಿ. ಹೆಚ್ಚು mgh ಅಲ್ವಾ, mgh ಫಸ್ಟ್ ಓವರ್ ಹೆಚ್ಚು ಹೇಳ್ತಾರೆ, ಹಾಗಾಗಿ ಹೆಚ್ಚೇ ಬರ್ಕೋಣ. h ಪವರ್ y, ಲಾಸ್ಟ್ ಜಿ ಹೇಳ್ತಾರೆ, g ಪವರ್ z ಬರ್ದಿದ್ದೀನಿ. ಇದು ರಿಲೇಷನ್ ಅಂತ. ಇದನ್ನು ಈಕ್ವೇಷನ್ ಫಾರ್ಮಲ್ಲಿ ಬರೀಬೇಕು ನಾನು ಅಂದರೆ ಈಕ್ವಲ್ಸ್ ಹಾಕ್ಬಿಟ್ಟು ಒಂದು ಕಾನ್ಸ್ಟೆಂಟ್ ಬರೀತೀನಿ, m ಪವರ್ x, h ಪವರ್ y, g ಪವರ್ z. ಈ ಥರ ಬರೀತಿದ್ದಾಗೆ ನೇಮ್ ದಿಸ್ ಈಕ್ವೇಷನ್ 1 ಆ್ಯಂಡ್ ವೇರ್ x, y and z are the exponents to be found, powers, and k dimensionless constant. ಅದು ಯೂನಿಟೇ ಇಲ್ಲ, ಹಾಗಾಗಿ ಬಿಡಿ. ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಹಿಯರ್ ವಾಟ್ ಈಸ್ ಯು ಅಂದರೆ ಪೊಟೆನ್ಷಿಯಲ್ ಎನರ್ಜಿ. ಅದು ಎನರ್ಜಿ ಡಿಫ್ರೆಂಟ್ ಫಾರ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಪೊಟೆನ್ಷಿಯಲ್ ಆಗ್ಬೋದು, ಕೈನೆಟಿಕ್ ಆಗ್ಬೋದು, ನೀವು ಯಾವುದೋ ಒಟ್ಟಿನಲ್ಲಿ ಎನರ್ಜಿ. ನೀವು ಆ ಟೇಬಲ್ ತೊಗೊಂಡು ಕೂತಿದ್ದಾರಲ್ವೇ, ಆ ಟೇಬಲ್ ನೋಡಿ, ಈಗ ಟೇಬಲ್ ಬರ್ಸಿ ನಾನು. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವರ್ಕ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಎಲ್ಲಕ್ಕೂ ಯೂನಿಟ್ ಬರೆದಾಗ SI ಯೂನಿಟ್ ಆಫ್ U kilogram meter squared second minus 2, which implies square bracket U equals to kilogram ಅಂದರೆ ಮಾಸು ಎಷ್ಟು ಟೈಮ್ಸ್ ಇದೆ, 1 ಟೈಮ್ಸು. ಮೀಟ್ರ್ ಅಂದರೆ ಲೆಂತು ಎಷ್ಟು ಟೈಮ್ಸು, 2 ಟೈಮ್ಸ್. ಸೆಕೆಂಡ್ ಅಂದರೆ ಟೈಮ್ ಯೂನಿಟು, -2 ಟೈಮ್ಸ್ ಇನ್ವಾಲ್ವ್ ಆಗಿದೆ. ಅಂದರೆ ಮಾಸ್ 1 ಟೈಮ್ಸ್ ಇನ್ವಾಲ್ವ್ ಆಗಿದೆ ಕೈನೆಟಿಕ್ ಎನರ್ಜಿನಲ್ಲಿ, ಲೆಂತ್ 2 ಟೈಮ್ಸು, ಟೈಮ್ -2 ಟೈಮ್ಸ್ ಮೀನಿಂಗ್. ಸಿಮಿಲರ್ಲಿ ನೀವು ಎಮ್ ಬರೀರಿ, ಎಮ್ ಮಾಮೂಲಿ ಆ್ಯಸ್ ಯೂಶ್ವಲ್ ಮಾಸ್ ಅಂತ ಬರೀತೀರಾ. ಹಾಗಾದರೆ SI ಯೂನಿಟ್ ಏನಪ್ಪ, SI ಯೂನಿಟ್ ಇಸ್ ಕಿಲೋಗ್ರಾಮ್. ಹಾಗಾದರೆ ದಿ ಸ್ಕ್ವೇರ್ ಬ್ರ್ಯಾಕೆಟ್ ಎಮ್ ಬರದೆ, ಸೇಮ್ ಸ್ಟೋರಿ, M1 L0 T0 ಹೀಗೆ. ನೆಕ್ಸ್ಟು ಹೆಚ್ಚು. ವಾಟ್ ಈಸ್ ಹೆಚ್ ಈಸ್ ಹೈಟು ಲೆಂತು ಎಲ್ಲ ಒಂದೇ, ಹಾಗಾಗಿ SI ಯೂನಿಟು ಮೀಟರ್ ಬರೀತೀರಾ. ಸೊ ಸ್ಕ್ವೇರ್ ಬ್ರ್ಯಾಕೆಟ್ ಹೆಚ್ ಬರದೆ ಅಂತ ಇಟ್ಕೊಳ್ಳಿ, M0 L1 T0. ಲಾಸ್ಟ್ ಒನ್ನು ಜಿ. ವಾಟ್ ಇಸ್ ಜಿ, ಆಕ್ಸಲರೇಷನ್. ಮೊದಲೇ ಬರೆದಿದ್ವಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅದು ಯಾವುದರಿಂದನಾದರೂ ಬರ್ಬೋದು, ಒಟ್ಟಿನಲ್ಲಿ ಆಕ್ಸಲರೇಷನ್ ಯೂನಿಟ್ ಬರ್ಕೋಬೇಕು. ಹಾಗೆ ನೋಡ್ತಾ ಹೋಗಿ, ಆಕ್ಸಲರೇಷನ್ ಯೂನಿಟ್ ಏನು ಬರ್ದಿದ್ವಿ ನೋಡಿಯಪ್ಪ, ಗ್ರಾವಿಟಿ. ಹಾಂ ನೋಡಿ, SI ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್. ಸೊ ಸ್ಕ್ವೇರ್ ಬ್ರ್ಯಾಕೆಟ್ ಜಿ ಬರೀತೀರಾ, ವಿಚ್ ಈಸ್ M0 L1 T-2, M0 L1 T-2 ಹೀಗೆ. ಓಕೆ, ಮುಗೀತು.
ಮುಂದೆ ಏನು ಮಾಡ್ತೀರಾ, ಮುಂದೆ ಈ ಎಕ್ಸ್ಪ್ರೆಷನ್ಸ್ನ ಇಲ್ಲಿ ಹಾಕ್ತೀರಾ. ಅದನ್ನು ಹೇಳ್ತಾ ಇದ್ದೀರಾ ನೀವೀಗ. ಆ ಕಡೆ ಹೋಗೋಣ. ಯೂಸಿಂಗ್ ದೀಸ್ ಎಕ್ಸ್ಪ್ರೆಷನ್ಸ್. ದೀಸ್ ಅಂದರೆ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್. ದೀಸ್ ಎಕ್ಸ್ಪ್ರೆಷನ್ಸ್ ಇನ್ ಒನ್ ದೀಸ್ ಎಕ್ಸ್ಪ್ರೆಷನ್ಸ್ ಇನ್ ಒನ್, ದಟ್ ಈಸ್ ಬರಿತಾ ಇದ್ದೀನಿ ಅಂತ ನೀವು ಸ್ಕ್ವೇರ್ ಬ್ರ್ಯಾಕೆಟ್ ಯು ಬರಿತೀರಾ. ದಟ್ಸ್ ಈಕ್ವಲ್ ಟು ಸ್ಕ್ವೇರ್ ಬ್ರ್ಯಾಕೆಟ್ ಇದು 0 ಆಗುತ್ತೆ. ಸ್ಕ್ವೇರ್ ಬ್ರ್ಯಾಕೆಟ್ ಎಮ್ ಟು ದಿ ಪವರ್ ಎಕ್ಸ್, ಸ್ಕ್ವೇರ್ ಬ್ರ್ಯಾಕೆಟ್ ಎಚ್ ಟು ದಿ ಪವರ್ ವೈ, ಸ್ಕ್ವೇರ್ ಬ್ರ್ಯಾಕೆಟ್ ಜಿ ಟು ದಿ ಪವರ್ ಝೆಡ್. ಹೀಗೆ. ಹಾಂ, ಹಾಗಾದರೆ ಇಲ್ಲಿ ನೀವು ಸ್ಕ್ವೇರ್ ಬ್ರ್ಯಾಕೆಟ್ ಯು ಬರಿತೀರಾ. ವಾಟ್ ಈಸ್ ಸ್ಕ್ವೇರ್ ಬ್ರ್ಯಾಕೆಟ್ ಯು? ಇಲ್ಲಿ M0 M1 ಇನ್ಫ್ಯಾಕ್ಟ್ L2 T -2. ತುಂಬ ಸುಲಭ ಇದು ನೋಡಿ. ಎಲ್ಲರೂ ಪವರ್ ಕಾಣಿಸುತ್ತಾ ಇದು? ಪವರಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತದೆ ನೋಡಿ. ನೀವು ಮಸ್ಟ್ ಬಿ ವೆರಿ ಅಟೆಂಟಿವ್, ಕೇಳಿಸ್ಕೊಳ್ತಾ ಇರಬೇಕು. ಯಾಕಂದರೆ ವಿಡಿಯೋದಲ್ಲೇ ಇಷ್ಟು ದಪ್ಪ ಬರೆಯೋಕ್ಕಾಗೋದಿಲ್ಲ. ನಾನು -2 ಬರೆದ್ರೆ ಕೇಳಿಸ್ಕೊಂಡಿರ್ಬೇಕು, ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು -2 ಇದು. ನೀವೇ ಎಲ್ಲ ಬರೀತಾ ಹೋಗಬೇಕು. ನೀವು ಇಲ್ಲಿ PUC ಬಂದಾಗ ಹ್ಯಾವ್ ಲಾಟ್ ಆಫ್ ಮೆಚ್ಯೂರಿಟಿ. ಏನು, ಒಂದು ಸರಿ ಒಂದು ಪ್ರಾಬ್ಲಮ್ನ ಮಾಡಿ ತೋರಿಸಿದ್ರೆ ಮ್ಯಾಥ್ಸ್ ಫಿಸಿಕ್ಸ್ನೆಲ್ಲ ನೀವು ಇನ್ನೊಂದನ್ನು ಮಾಡೋವಷ್ಟರಲ್ಲಿ ಒಂದು ಪೇಪರ್ ತೊಗೊಂಡು ನೀವೇ ಅದನ್ನ ಬರಿತಾ ಹೋಗ್ಬೋದು. ಲಿಸ್ನಿಂಗ್ ಟು ದಿ ವಿಡಿಯೋ ಒಂದು ಸರಿ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಟ್ರ್ಯಾಕ್ ಮಿಸ್ ಆಯಿತು ಇನ್ನೊಂದು ಸರಿ ನೋಡ್ಕೊಳ್ಳಿ. ನೆಕ್ಸ್ಟು M1 L0 T0 ರೈಸ್ ಟು ದಿ ಪವರ್ ಎಕ್ಸ್ ಬರೀತೀರ. ಹಾಗೆಯೇ ಹೆಚ್ಚಿನಪ್ಪ M0 L1 T0 ದಟ್ ಹೋಲ್ ರೈಸ್ ಟು ದಿ ಪವರ್ ವೈ, ಆ್ಯಂಡ್ G M0 L1 T -2 ಅದರ ಮೇಲೆ ಝೆಡ್ ಬರೀತೀರ. ನಾವು ಯು ರೈಟ್ ಲೆಫ್ಟ್ ಸೈಡ್ ಟರ್ಮ್ ಆ್ಯಸ್ ಇಟ್ ಈಸ್ M1 L2 T -2. ಈಗ ಮಾಮೂಲಿ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ದು ಇದು ಬರ್ಕೊಂಡ್ರಲ್ಲಪ್ಪ, ಏನು ಪವರ್ ಲಾಸ್ ಆಫ್ ಇಂಡಿಸಿಸ್ ಸೇಮ್ ಪದೇ ಬರಿತಾ ಇನ್ನು ನಾನು. ಸಾರ ಹಾಗೆ ಬರಿತೀರಾ, ಬಯಟ್ ಆಗ್ಬಿಡ್ಬೇಕು ನಿಮಗಿದು. ಹಾಂ, ಏನಿದು a⁻x+y. ಕೆಳಗಡೆ ಬಂದರೆ ಮೈನಸ್ ಬರಿತೀರಾ. ಇಲ್ಲಿ ಮೈನಸ್, ಇದು ಪ್ಲಸ್ ಇದೆ. ಇಲ್ಲಿ ಬರೀರಿ ಪವರು ಎಕ್ಸ್ M1 × x x, 1 × 0 × x 0, T 0 × x 0, ಆ್ಯಂಡ್ ಈ ಕಡೆ M 0 × y 0, L 1 × y y, T 0 × y 0, ಆ್ಯಂಡ್ ಲಾಸ್ಟ್ ಟರ್ಮ್ ನೋಡಿ M 0 × z 0, 1 × z z, T -2z. ಮುಗಿದೋಯ್ತು. ಅಂದರೆ ಈ ಫಾರ್ಮ್ ಯೂಸ್ ಮಾಡಿದ್ರಿ, ಇವೆರಡು ಮಲ್ಟಿಫೈ ಮಾಡಿ ಬರ್ಕೊಳ್ಳೋದು. ಲೆಫ್ಟ್ ಸೈಡು ಇನ್ನೇನು ಚೇಂಜಸ್ ಇಲ್ಲ, ಹಾಗೆ ಬರೀತಾರೆ. ಇನ್ನೂ ಒಂದು ಸ್ಟೆಪ್ ಹಾಗೆ ಬರೀತಾರೆ ಲೆಫ್ಟ್ ಸೈಡ್ನ. ರೈಟ್ ಸೈಡ್ನಲ್ಲಿ ನೀವು ಈ ಫಾರ್ಮುಲ ಈಗ ಯಾವ್ದು ಹೇಳಿ, ಬೇಸ್ ಸೇಮ್ ಇದ್ದರೆ ಇಂಡಿಸಿಸ್ ಆ್ಯಡ್ ಮಾಡೋದು. ಬೇಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಆಧಾರ ಸಂಖ್ಯೆ ಅಂತಿರಲ್ಲ. ಇಲ್ಲಿ ನೋಡಿ ಬೇಸ್ M. ಸೊ M⁻x + 0 + 0 x, L 0 + y + z, ಸೊ y + z, ಆ್ಯಂಡ್ T ನೋಡಿ 0 + 0 + -2z. ಏನು ಮಾಡ್ತಾರೆ ಈಗ ಇಲ್ಲಿ ಈಕ್ವೇಟ್ ಮಾಡಿರೋದ್ರಿಂದ ಕಂಪೇರಿಂಗ್ ಪವರ್ಸ್ ಆಫ್ M. ಇಲ್ಲಿ ಬರೆಯೋಣ. ಲೆಫ್ಟ್ ಸೈಡ್ನಲ್ಲಿ ಹಿಂಗೆ ಬರೆಯೋಣ. ಲೆಫ್ಟ್ ಸೈಡ್ನಲ್ಲಿ 1 ಇದೆ ಈಕ್ವಲ್ಸ್ ಟು ರೈಟ್ ಸೈಡ್ನಲ್ಲಿ x ಇದೆ. ಸೊ ಐ ಫೌಂಡ್ ದಿ ವ್ಯಾಲ್ಯೂ ಆಫ್ x. Finished. Equation 2. Comparing the powers of L. Left side 2, on the right side y + z. ಇದು ಹೀಗೆ ಇಟ್ಕೊಂಡಿರೋಣ, ಯಾಕೆಂದರೆ y z ಎರಡೂ ಅನ್ನೋನ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಈಗ ಈ ಕ್ಷಣದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ಲೆಸ್ ಯು ಫೈಂಡ್ ದಿ ವ್ಯಾಲ್ಯೂ ಆಫ್ y or z. ನೆಕ್ಸ್ಟ್ ನೋಡೋಣ, ಪವರ್ ಆಫ್ ಟಿ ಏನಾದರೂ ಹೆಲ್ಪ್ ಮಾಡುತ್ತಾ? ಪವರ್ ಆಫ್ ಟಿ ಲೆಫ್ಟ್ ಸೈಡ್ನಲ್ಲಿ -2 ಇದೆ, ಆ್ಯಂಡ್ ಆನ್ ದಿ ರೈಟ್ ಸೈಡ್ -2z ಇದೆ. ಸ್ವಲ್ಪ ಕೇರ್ಫುಲ್ ಮಾಡೋಣ. ಹಿಂದಿನ ಪ್ರಾಬ್ಲಮ್ಸ್ನಲ್ಲಿ ಪ್ಲಸ್ಸು ಮೈನಸ್ ಮಿಸ್ ಮಾಡಿದ್ವಿ, ಈಗ ಕರೆಕ್ಟಾಗಿ ಮಾಡೋಣ. ನೋಡಿ ಮೈನಸ್ ಪ್ಲಸ್ಸು ಇದು 1 ಹೋಯಿತು. ಹಾಗಾಗಿ ಝೆಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಸೊ ಈಕ್ವೇಷನ್ 4 ಅಂತ ನೇಮ್ ಮಾಡ್ಕೋಬೋದು. ಆ್ಯಸ್ ಯೂಶ್ವಲ್ ಯೂಸಿಂಗ್ 4 ಇನ್ 3 ಯೂಸ್ ಮಾಡ್ಕೋಣ. ಲೆಫ್ಟ್ ಸೈಡ್ನಲ್ಲಿ 2 ಇದೆ 3ನಲ್ಲಿ, ರೈಟ್ ಸೈಡ್ನಲ್ಲಿ y ವ್ಯಾಲ್ಯೂ ಬೇಕು ನಿಮಗೆ, ಪ್ಲಸ್ ಝೆಡ್ ವ್ಯಾಲ್ಯೂ 1 ಹಾಕ್ಕೊಳ್ತೀರ. ಹಾಗಾದರೆ ದಿ ವ್ಯಾಲ್ಯೂ ಆಫ್ y ಏನಾಯ್ತಪ್ಪ? 2 - 1. ವಾಟ್ ಇಸ್ ದಟ್? 1. ಸೊ ಯು ಹ್ಯಾವ್ ಫೌಂಡ್ ದಿ ವ್ಯಾಲ್ಯೂ ಆಫ್ y ಆ್ಯಸ್ 1. ದೇರ್ಫೋರ್ ಯೂಸಿಂಗ್ ದಿ ವ್ಯಾಲ್ಯೂಸ್ x ಅಂದರೆ 1, y ಅಂದ್ರೂ 1,
ಆ್ಯಂಡ್ ಝೆಡ್ ಅಂದರೂ ಒನ್ನೇ ಆಗೋಯ್ತು. ಇನ್ ಈಕ್ವೇಷನ್ 1 ಮಾಡಿದ್ರೆ ಆನ್ಸರ್ ಸಿಕ್ಕೋಯ್ತು. ಅಲ್ಲಿ ಹೋಗೋಣ ಈಗ ನೋಡಿ, ಇಲ್ಲಿ ಕಡೆ ಯೂಸಿಂಗ್ in 1 that is, or we get ಬರೆಯೋಣ, we get the value of u equals to constant k times. ನೋಡಿ equation 1, m power x ಪ್ಲೇಸ್ನಲ್ಲಿ 1 ಬರಿತೀರಾ, h ಪವರ್ನ 1 ಬರಿತೀರಾ, g ಪವರ್ 1 ಬರಿತೀರಾ, ಅಷ್ಟೇ. ಸೊ ದಿಸ್ ಈಸ್ ಪಾಪ್ಯುಲರ್ಲಿ ಪ್ರೊನೌನ್ಸ್ಡ್ MGH. ಇಲ್ಲೂ ಕೆ ವ್ಯಾಲ್ಯೂ 1 ಬರುತ್ತೆ, ಕೆ ವ್ಯಾಲ್ಯೂ 1. ಹೌ 1 ಅಂತ ನೀವು ಆ ರೆಗ್ಯುಲರ್ ಚಾಪ್ಟ್ರಿಗೆ ಹೋದಾಗ ಗೊತ್ತಾಗತ್ತೆ. ಇದು 6th ಚಾಪ್ಟರ್. ಮೊದಲೇ ನಾವು ಈಕ್ವೇಷನ್ನ ಈ ಮೆಥಡಲ್ಲಿ ಡಿರೈವ್ ಮಾಡ್ತಾ ಇದ್ದೀವಿ. ಪೊಟೆನ್ಷಿಯಲ್ ಎನರ್ಜಿ ಡಿಪೆಂಡ್ಸ್ ಆನ್ ಮಾಸ್, ಲೆಂತ್, ಹೈಟ್. ನೀವು ಈ ಆಬ್ಜೆಕ್ಟ್ನ ಎಷ್ಟು ಹೈಟಿಗೆ ಮೂವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಕ್ವೇಷನ್ MGH ಬಂತು ಅಲ್ವೇ? ವೆರಿ ಸಿಂಪಲ್ ನೋಡಿ, ಇವೆಲ್ಲ ರೊಟೀನ್ ಅಂದರೆ ಒಂದೇ ಥರ ಪ್ರೊಸೀಜರ್. ಓನ್ಲಿ ಥಿಂಗ್ ಈಸ್ ಈಕ್ವೇಷನ್ ಹಿಂಗೆ ಬರ್ಕೊಂಡು UMHG ಯೂನಿಟ್ಸ್ ಬರೆದು ಡೈಮೆನ್ಷನ್ಸ್ ಇದು ಬಯಾಟ್ ಆಗಿಬಿಟ್ರೆ ಮಿಕ್ಕಿದ್ದೆಲ್ಲ ಮಾಡ್ತಾರೆ. ಮಿಕ್ಕಿದೆಲ್ಲ ಪ್ಯೂರ್ ಮ್ಯಾಥಮೆಟಿಕ್ಸ್ ಯು ವಿಲ್ ಡೂ. ಇದು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂತ 2 = y + z ಸಾಲ್ವ್ ಮಾಡೋದ್ರಲ್ಲಿ ನಿಮಗೆ ಹೈಸ್ಕೂಲಲ್ಲಿ ಗೊತ್ತಾಗಿರುತ್ತೆ, ಮಾಡ್ತೀರಾ ರೈಟ್? ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಒನ್ ಎಕ್ಸಾಂಪಲ್ ಐ ವಿಲ್ ಶೋ ಯು, ದೆನ್ ಐ ವಿಲ್ ಗಿವ್ ಸಮ್ 2-3 ಅಸೈನ್ಮೆಂಟ್ ಟ್ರೈ ಮಾಡಿ ನನಗೆ ಸಬ್ಮಿಟ್ ಮಾಡಬೇಕು. ಲೆಟ್ಸ್ ಸಿ ನೌ ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ, ಪ್ರೆಷರ್ ಅಂದರೆ ಪಿ ಬರ್ಕೊಡಿ, by a fluid depends on depth of the fluid h, density rho, acceleration due to gravity g. Question remains the same. Obtain expression for fluid pressure using the method of dimensions. ಈಗ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡೋಣ. ಏನು ಕ್ಲಾರಿಟಿ ನೋಡಿ, ಒಂದು ಈ ಥರ ವೆಸಲ್ ತೊಗೊಳ್ಳಿ, ವೆಸಲ್ ಪಾತ್ರೆ. ಈ ಪಾತ್ರೆ ಒಳಗಡೆ ನೀವೇನು ಮಾಡಿದ್ದೀರಾ, ವಾಟ್ರನ್ನ ಹಾಕಿದ್ದೀರಾ. ನೋಡಿ, ವಾಟರ್ ಬೈ ಇಟ್ಸ್ ಓನ್ ವೆಯ್ಟ್ ಎಕ್ಸರ್ಟ್ಸ್ ಪ್ರೆಷರ್. ವಾಟರ್ಗೆ ಹ್ಯೂಜ್ ಪ್ರೆಷರ್ ಆ ಪ್ರೆಷರ್ ಬರೋದೇ ವೆಯ್ಟಿಂದ. ವೆಯ್ಟ್ ಅಂತಿದ್ರೆ ಹಾಗೇ ಜಿ ಬಂದುಬಿಡುತ್ತೆ. ನೀವು ಮುಂದೆ ನ್ಯೂಟನ್ಸ್ ಲಾಸ್ನಲ್ಲಿ ವೆಯ್ಟ್ WMG ಅಂತ ಬರೀತೀರಾ. ಆ ಜಿ ಅನ್ನೋದು ನೋಡಿ ಆ ವೆಯ್ಟಿಂದನೇ ಬರೋದು. ಈ ಸರ್ಫೇಸ್ ಮೇಲೆ ಎಂಟೈರ್ ಲಿಕ್ವಿಡು ಫೋರ್ಸ್ನ ಅಪ್ಲೈ ಮಾಡ್ತಾ ಇರುತ್ತೆ, ಅದರ ವೆಯ್ಟ್ನ. ಎಲ್ಲ ಕಡೆ ಪ್ರೆಷರ್ ಬೀಳ್ತಾ ಇರುತ್ತೆ. ಪ್ರೆಷರ್ಗೆ ನೀವು ಎಷ್ಟು ಫೋರ್ಸು ಎಷ್ಟು ಏರಿಯಾ ಮೇಲೆ ಬೀಳ್ತಾ ಇರುತ್ತೆ ಅಂತ ಕಂಡುಹಿಡಿಯೋದು. ಅದನ್ನು ನೀವು ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತೀರಾ. ಮೇ ಬಿ ಚಾಪ್ಟರ್ 8, 9 ಅಲ್ಲಿ ಬರುತ್ತೆ. ಅದರ ನೇಮ್ ಏನು ಅಂದರೆ ಫ್ಲೂಯಿಡ್ಸ್ ಅಂತ ಚಾಪ್ಟರ್. ಫ್ಲೂಯಿಡ್ಸ್ ಅಂದರೆ ಸಬ್ಸ್ಟೆನ್ಸ್ ಮೈಂಡ್ಲಿರಲಿ ವಿಚ್ ಟೆನ್ಸ್ ಟು ಫ್ಲೋ. ಯಾವುದಪ್ಪ ಅಂದರೆ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಫ್ಲೂಯಿಡ್ಸ್. ಲಿಕ್ವಿಡ್ಸ್, ಗ್ಯಾಸಸ್ಸೇ ಫ್ಲೂಯಿಡ್ಸು. ಎಲ್ಲ ಫ್ಲೂಯಿಡ್ಸ್ಗಳಿಗೂ ಪ್ರೆಷರ್ ಇರುತ್ತೆ, ಹ್ಯೂಜ್ ಪ್ರೆಷರ್. ಅದಕ್ಕೆ ನೀವು ವಾಟರ್ಗೆ ತುಂಬ ಹ್ಯೂಜ್ ಪ್ರೆಷರ್ ಇರೋದ್ರಿಂದ ಅಟ್ ದಿ ಸಮುದ್ರ ತಳದಲ್ಲಿ ವಿಪರೀತ ಪ್ರೆಷರು, ಹೋಗೇ ಆಗಲ್ಲ ಅಲ್ಲಿ, ಅಷ್ಟು ಹೆವಿ. ಅದ್ರ ಬಗ್ಗೆ ಎಲ್ಲ ಮುಂದೆ ನೋಡೋಣ. ಆ ಪ್ರೆಷರು ಕೆಳಗೆ ಹೋಗ್ತಾ ಜಾಸ್ತಿ ಆಗುತ್ತೆ. ನೀವು ಇಲ್ಲಿ ನಿಂತಿದ್ದೀರಾ, ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್, ನೀವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಇಲ್ಲಿ. ಹಾಗಾಗಿ ನಿಮಗೆ ವಾಟರ್ ಎಲ್ಲಿವರೆಗಿದೆ, ವಾಟರ್ ನೋಡಿ ಈ ಹೈಟ್ವರೆಗಿದೆ. ದಟ್ ಈಸ್ ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಕೆಳಗೆ ಡೆಪ್ತು, ಇಲ್ಲಿ ನೋಡಿದ್ರೆ ಹೈಟು ಮೇಲಕ್ಕೆ. ನೀವು ಮೇಲಕ್ಕೆ ನೋಡಿದ್ರೆ ಹೈಟ್ ಅಂದ್ಕೋಬೇಕು, ಹಿಂಗೆ ಹೈಟ್. ಮೇಲೆ ಕೆಳಗೆ ನೋಡಿದ್ರೆ ಡೆಪ್ತು, ಇಲ್ಲಿ ನಿಂತ್ಕೊಂಡು ನೋಡೋನಿಗೆ ಡೆಪ್ತು ಕೆಳಗೆ, ಇಲ್ಲಿ ನಿಂತ್ಕೊಂಡು ನೋಡೋನಿಗೆ ಹೈಟು. ಹಾಗಾಗಿ ಡೆಪ್ತ್ ಅಂದರೆ ನೀವು ಡಿ ಬರಿಬೋದು ಬೇಕಾದರೆ, ಡೆಪ್ತ್ ಡಿ ಅಂತ. ಬಟ್ ಒರಿಜಿನಲ್ ಫಾರ್ಮಲ್ಲಿ ಹೆಚ್ ಅಂತ ಯೂಸ್ ಮಾಡಿದ್ದಾರೆ. ಯಾಕಂದರೆ ಎಲ್ಲಿ ಪ್ರೆಷರ್ ಕಂಡುಹಿಡಿತೀರೋ ಅಲ್ಲಿಂದ ಲಿಕ್ವಿಡ್ ಎಷ್ಟು ಎತ್ತರ ಇದೆ, ಎಷ್ಟು ಎತ್ತರನೇ ಡೆಪ್ತ್ ಅಂತ ಮೇಲಿಂದ ನೋಡಿದಾಗ. ಹಾಗಾಗಿ ಡೆಪ್ತ್ ಅಂದ್ರೂ ಹೈಟೇ, ಹೆಚ್ ಅಂದ್ರೂ ಹೈಟೇ. ಎರಡೂ ಲೆಂತಿಂದನೇ ಮೆಷರ್ ಮಾಡೋದು. ಡೆಪ್ತ್ ಆಗ್ಬೋದು, ಹೈಟ್ ಆಗ್ಬೋದು, ಲೆಂತೇ ಅದು. ಇಲ್ಲಿಂದ ಇಲ್ಲಿಗೆ ಲೆಂತು, ಇಲ್ಲ ಇಲ್ಲಿಂದ ಇಲ್ಲಿಗೆ ಲೆಂತು. ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಡೆಪ್ತು, ಅದನ್ನು ಮೀಟ್ರಲ್ಲೇ ಹೇಳ್ತೀರ. ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಅದು ಹೈಟು, ಅದನ್ನು ಮೀಟ್ರಲ್ಲಿ ಬರೀತೀರ. ಹೀಗೆ ನೀವು ತಿಳ್ಕೊಂಡ್ರಿ. ಪಿ ಅಂದರೆ ಪ್ರೆಷರ್, ಹೆಚ್ ಅಂದರೆ ಹೈಟು, ರೋ ಅಂದರೆ ಡೆನ್ಸಿಟಿ, ಜಿ ಅಂದರೆ ಆಕ್ಸಿಲರೇಷನ್. ನಾನು ನಿಮಗೆ ಇದು ಏನು ಅಂತ ಹೇಳಿದ್ದೀನಿ, ಇದೆಲ್ಲ ನಿಮಗೆ ಬೇಕಾಗಿಲ್ಲ. ಬರೀ ಪ್ರೆಷರ್, ಹೈಟ್, ಡೆನ್ಸಿಟಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಯೂನಿಟ್ಸ್ ಗೊತ್ತಿದ್ದರೆ ಸಾಕು, ರಿಲೇಷನ್ ಬರೀಬೋದು. ತುಂಬ ಸುಲಭ. ಆ್ಯಸ್ ಯೂಶ್ವಲ್, ಲೆಟ್ ಅಸ್ ಸ್ಟಾರ್ಟ್ ಸೊಲ್ಯೂಷನ್.
ವಿತ್ ದಿ ಈಕ್ವೇಷನ್ ಲೆಟ್ ದಿ ಪ್ರೆಷರ್ ಪಿ ಬಿ ಪ್ರಪೋರ್ಷನಲ್ ಟು ಫಸ್ಟ್ ಕ್ವಾಂಟಿಟಿ ಯಾವುದಪ್ಪ ಹೆಚ್, ಎಷ್ಟು ಟೈಮ್ಸ್ ಇನ್ವಾಲ್ವ್ ಆಗಿದೆ ಗೊತ್ತಿಲ್ಲ ಎಕ್ಸು, ಡೆನ್ಸಿಟಿ ಎಷ್ಟು ಟೈಮ್ಸ್ ಗೊತ್ತಿಲ್ಲ ವೈ, ಜಿ ಎಷ್ಟು ಟೈಮ್ಸ್ ಗೊತ್ತಿಲ್ಲ ಝೆಡ್. ನೀವು ಅದನ್ನು ಒಂದು ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಂಡಾಗ ಪಿ ಈಕ್ವಲ್ಸ್ ಟು ಸಮ್ ಕಾನ್ಸ್ಟೆಂಟ್ ಕೆ, ಹೆಚ್ ಫಸ್ಟ್ ಬರೆಯೋಣ, ರೋ ವೈ ಬರೆಯೋಣ, ಜಿ ಝೆಡ್ ಬರೆಯೋಣ. ಯು ಕ್ಯಾನ್ ಕಾಲ್ ದಿಸ್ ಈಕ್ವೇಷನ್ ನಂಬರ್ ಒನ್ ಅಂತ ಇಟ್ಕೊಳ್ಳಿ ನಾನು. ಆಯಿತಾ? ಬನ್ನಿ ಸ್ಟೂಡೆಂಟ್ಸಿಗೆ ಮಾಮೂಲಿ ಏನು ಮಾಡ್ತೀರಾ, ಆ್ಯಸ್ ಯೂಶುವಲ್ ವೇರ್ ಬರಿತಿದ್ದಾಗೇ ಎಕ್ಸ್ ಕಮ ವೈ ಆ್ಯಂಡ್ ಝೆಡ್ ಆರ್ ದಿ exponents to be found and k are dimensionless constant. ಈಗ ಡೈಮೆನ್ಷನ್ ಇಲ್ಲ, ಅದಕ್ಕೆ ಇವುಗಳ ಡೈಮೆನ್ಷನ್ಸ್ ಹೆಚ್ಚು ಇದೆ, ರೋ ಜಿಗಿದೆ, ಅದು ಪವರ್ಸ್ ಕಂಡುಹಿಡಿಬೇಕು ಎಷ್ಟು ಅಂತೇಳಿ. ಹಿಯರ್ ವಾಟ್ ಈಸ್ ಪಿ ಅಂದರೆ ಪ್ರೆಷರ್. ನೋಡಿ ಈಗ ಟೇಬಲ್ ನೋಡ್ಕೊಳ್ಳಿ ಒಂದು ಕಡೆ, ಅಲ್ಲಿ ಟೇಬಲ್ನಲ್ಲಿ ಪ್ರೆಷರ್ ಅಂದರೆ ಏನು, ಪ್ರೆಷರ್ ಎಸ್ ಐ ಯೂನಿಟು ಬರೆಸಿ ನೋಡಿ. ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ ಮೆಷರ್ ಮಾಡ್ತೀರಾ, ಹಾಗಾಗಿ ಕಿಲೋಗ್ರಾಮ್ ನೋಡ್ಕೊಳ್ಳಿ ಒಂದು ಸರಿ, ಪರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್. ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪಿ m1 L-1 T-2 ಅಂತ ಬರ್ಕೊಳ್ತೀರ. ಹೀಗೆ ಒಂದ್ಸರಿ ಮರ್ತೋಗ್ಬಿಡುತ್ತೆ. ಅದಕ್ಕೆ ನಾವು ನೋಡಿ ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ, ನಾನು ಹಿಂಗೆ ಲೆಕ್ಕ ಹಾಕೊಡೋದು, ನಾನು ಬ್ಯಾಟ್ ಮಾಡೋಕ್ಕೆ ಹೋಗಲ್ಲ, ನಿಮಗೆ ಅದು ಗೊತ್ತಾದ್ಮೇಲೆ ಸರಿ ಹೋಗುತ್ತೆ. ಫೋರ್ಸ್ ಅಂದರೆ ಕಿಲೋಗ್ರಾಮ್, ನ್ಯೂಟನ್ ಅಂತ ಬರ್ತೀವಿ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಫೋರ್ಸ್ ಅಂದರೆ ಚೆಕ್ ಮಾಡ್ಕೊಳ್ಳಿ, ಡಿವೈಡ್ ಬೈ ಮೀಟರ್ ಸ್ಕ್ವೇರ್. 1 ಮೀಟ್ರ್ ಕ್ಯಾನ್ಸಲ್ ಆಗಿ ಮಿಕ್ಕಿರೋದೊಂದು ಮೇಲಕ್ಕೆ ಬಂದಾಗ ಪರ್ ಮೀಟ್ರ್ ಆಗುತ್ತೆ. ಹೀಗೆ ನೀವು ಅಲ್ಲಲ್ಲೇ ಕ್ರಾಸ್ ಚೆಕ್ ಮಾಡ್ಕೊಳ್ತೀರ. ನೆಕ್ಸ್ಟು ಹೆಚ್ಚು, ವಾಟ್ ಇಸ್ ಹೆಚ್, ಹೈಟ್ಗೆ ಎಸ್ ಯೂನಿಟ್ ಏನು ಬರೀತೀರಪ್ಪ, ಹೈಟ್ಗೆ ಹೆಚ್ ಯೂನಿಟ್ ಮಾಮೂಲಿ ಮೀಟರ್ಸ್. ಸೊ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಹೆಚ್ ಇಸ್ m0 L1 T0, m0 L1 T0. And the value of rho, that is density, value of rho is density. What is density unit? Density SI unit is kg per meter cube. So dimensional formula of rho is m1 ನೋಡಿ, kg per meter cube ಅಲ್ವಾ, ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಡೆನ್ಸಿಟಿ ಅಂದರೆ kg m1, ಲೆಂತು ಮೀಟರ್ -3 T0. This is the dimensional formula. Last quantity g. What is g? Acceleration due to gravity. Acceleration due to gravity. So acceleration due to gravity ನಲ್ಲಿ SI ಯೂನಿಟ್ ಏನು ಬರೀತೀರಾ, SI ಯೂನಿಟ್ ಆಫ್ acceleration due to gravity, acceleration ಅಲ್ವಾ, ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೋದ್ರಿ, ಚೆಕ್ ಮಾಡ್ಕೊಳ್ಳಿ ಅನಿಸ್ತೀರಿ ಅಲ್ಲಿ. ದಿಸ್ ಇಂಪ್ಲೈಸ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಜಿ ಈಸ್, ಮಾಸ್ ಇರಲ್ಲ ಅದರಲ್ಲಿ, 0, ಲೆಂತ್ 1 ಟೈಮ್ಸ್ ಇದೆ, ಟೈಮು -2 ಟೈಮ್ಸ್ ಇದೆ ನೋಡಿ. ಈಗ ಏನು ಮಾಡ್ತೀರಾ, ಈ ಎಕ್ಸ್ಪ್ರೆಷನ್ಸ್ನ ಯೂಸಿಂಗ್ ದೀಸ್ ಎಕ್ಸ್ಪ್ರೆಷನ್ಸ್, ಅವು ಎಕ್ಸ್ಪ್ರೆಷನ್ಸ್, ಇವು ಎಕ್ಸ್ಪ್ರೆಷನ್ಸ್ ಬರೆಯೋಣ. ದೀಸ್ ಎಕ್ಸ್ಪ್ರೆಷನ್ಸ್ ಇನ್ ಈಕ್ವೇಷನ್ 1 ಅಂಥೇಳಿ ನೀವು ಕಂಟಿನ್ಯೂ ಮಾಡ್ತೀರಾ. ವಿ ಗೆಟ್, ಇಲ್ಲಿ ಬರೆಯೋಣ, ವಿ ಗೆಟ್. ಬರಿತಾ ಇದ್ದೀನಿ ಅಂಥೇಳಿ ನೀವು ಏನು ಮಾಡ್ತೀರಾ, ಫಸ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ ಪಿ ಬರೀತೀರಾ, ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ ಕೆ ಬರೆಯೋದು ಬೇಡ, ಯಾಕಂದರೆ ಕಾನ್ಸ್ಟೆಂಟ್ ಅಲ್ವಾ, m0 L0 T0 ಆಗುತ್ತೆ. ಹೆಚ್ ರೇಸ್ ಟು ದಿ ಪವರ್ ಎಕ್ಸು ಆ್ಯಂಡ್ ರೋ ರೇಸ್ ಟು ದಿ ಪವರ್ ವೈ ಆ್ಯಂಡ್ ಜಿ ರೇಸ್ ಟು ದಿ ಪವರ್ ಝೆಡ್. ಹಾಂ, ಈಗ ಮುಂದೆ ಬರೀರಿ. ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪಿ ನೋಡಿ ಇಲ್ಲಿ, ವಾಟ್ ಈಸ್ ಪಿ, m1, ಇಲ್ಲಿ ಬರೀತೀನಿ ನಾನು, m1 L-1. ಹಾಗೆ ಚೆಕ್ ಮಾಡ್ತಾ ನೀವು ಮೈಂಡ್ಲಿ ಲೆಕ್ಕ ಹಾಕ್ಕೊಳ್ತಾ ಹೋಗಿ. ಇದು ಹೇಗಿರಬೇಕು ನೀವು ಅಂದರೆ, ಒಂದು ಸರಿ ನೋಡಿಕೊಂಡ್ರೆ ಟೇಬಲ್ನ ಮೈಂಡ್ ಇಲ್ಲೇ ಓಡ್ತಾ ಇರಬೇಕು. ನಾನು ಹೇಳ್ಕೊಂಡು ಬರೆಯುವಾಗ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ಬೇಕು, ಪಿ ಅಂತಿದ್ದಾಗೇ ನೆಕ್ಸ್ಟ್ m1 L-1 T-2 ಹಿಂಗೆ ಯೋಚನೆ ಮಾಡ್ತಿರ್ಬೇಕು. ಈ ಲೆವೆಲ್ ಇನ್ವಾಲ್ವ್ಮೆಂಟ್ ಇರಬೇಕು. ನೀವೆಲ್ಲೋ ಯೋಚನೆ ಮಾಡ್ಕೊಂಡು ಆಕಳಿಸ್ಕೊಂಡು ಬರಿತಾ ಇದ್ದರೆ ಅದು ಆ್ಯಾವ್ರೇಜ್ ರೈಟಿಂಗು.
ನೀವು ಬರೋದನ್ನು ಆಮೇಲೆ ಮರ್ತು ಹೋಗಿರುತ್ತದು. ಅಂಥವ್ರಿಗೆ ಕಷ್ಟ. ನನ್ನ ಜೊತೆನೇ ಹೇಳೋರಿಗೆ ಏನು ಈಸಿ ಅಂತ ಅನಿಸುತ್ತೆ. ಎಚ್, ವಾಟ್ ಇಸ್ ಎಚ್? m0 L1 T0 ಹೈಟ್ ಅಲ್ವಾ? ಹೈಟ್ ಎತ್ತಿದ್ದಾಗೇ ಮೀಟರ್ ಬರೀ L1 ಮಾತ್ರ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲೇ. ಕಿಲೋಗ್ರಾಮು ಇದು ರೋ ಕಿಲೋಗ್ರಾಮ್ ಪರ್ ಮೀಟ್ರ್ ಕ್ಯೂಬ್. ಹಾಗಾಗಿ ನೀವು M1 L-3 T0 ಬರ್ಕೊಂಡು ಮೇಲು y ಬರೀತೀರ. ಆಮೇಲೆ G ಆಕ್ಸಲರೇಷನ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರೋದ್ರಿಂದ M0 L1 T-2 ಬರ್ಕೊಂಡು ಅದ್ರ ಮೇಲೆ Z ಬರೀತೀರ. ಆಮೇಲೆ ಪವರ್ಸ್ ಎಲ್ಲ ಮಾಮೂಲಿ ಫಾರ್ಮುಲಾ ಇದು, ಪದೇ ಪದೇ ಅದೇ ಬರಿತಾ ಇದ್ದೀನಿ. ಏನು ಹೇಳಿ, a⁴x ಹೋಲ್ ಪವರ್ y ಏನು ಬರೀತೀರಪ್ಪ? a⁴x. ನೀವು ಮರ್ತೇ ಹೋಗಲ್ಲ ಇದನ್ನು. a⁴x a⁴y ಈಕ್ವಲ್ಸ್ ಟು a⁴x + y. ಲಾಸ್ ಆಫ್ ಇಂಡಿಸಿಸ್ ಇದು ಯೂಸ್ ಮಾಡ್ತಾ ಇದ್ದೀರಾ. ಲೆಫ್ಟ್ ಸೈಡ್ನಲ್ಲಿ ಆ್ಯಸ್ ಇಟ್ ಈಸ್ ಬರೀತೀರಾ, ಏನೂ ಚೇಂಜಸ್ ಇಲ್ಲ. M1 L-1 T-2 ಬರ್ಕೊಂಡ್ರಿ. ರೈಟ್ ಸೈಡ್ನಲ್ಲಿ ಮಾಮೂಲಿ ಈ ಫಾರ್ಮುಲಾ ಎಕ್ಸ್ ವೈ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಫಸ್ಟ್ ಟರ್ಮಿಗೆ ಇದು 0, ಇದು ಎಕ್ಸು. 0 × x 0. ಎಲ್ ನೋಡಿಪ್ಪ 1 × x ಟಿ 0 × x 0. ನೆಕ್ಸ್ಟು ನೋಡಿ y m 1 × y ಎಲ್ -3y ಟಿ 0. ನೆಕ್ಸ್ಟು ನೋಡಿ ಇಲ್ಲಿ 0 × z m0 L 1 × z T -2 × z -2z. ಇಷ್ಟಾಯಿತು. ನೆಕ್ಸ್ಟ್ ನೀವೇನು ಮಾಡ್ತೀರಾ? ವಿಲ್ ಯೂಸ್ ಒನ್ ಮೋರ್, ದಟ್ ಈಸ್ a⁴x a⁴y x + y. ಹಾಗಾಗಿ ಲೆಫ್ಟ್ ಸೈಡ್ ಹಾಗೆ ಬರೀತೀರಾ. ದಿಸ್ ಇಂಪ್ಲೈಸ್ ಅಂತ ಬರ್ಕೋಬೋದು. ದಿಸ್ ಇಂಪ್ಲೈಸ್ 1 L-1 T-2 ಹಿಂಗೆ ಬರೋದು. ದಿಸ್ ಇಂಪ್ಲೈಸ್ ಇದರಿಂದ ಇದು ಬಂತು ಅಂತ, ಅಲ್ಲೇನೂ ಚೇಂಜ್ ಆಗಿಲ್ಲ. ಈಕ್ವಲ್ಸ್ ಟು ನೋಡಿ ಇಲ್ಲಿ ಪವರ್ m 0 ಇದೆ, y ಇದೆ, 0 ಇದೆ. 3 ಪವರ್ಸ್ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದ್ರೆ 0 + y + 0 my. ಎಲ್ ಇಲ್ಲಿ ಎಕ್ಸ್ ಇದೆ, x ಪ್ಲಸ್ ಇಲ್ಲಿ -3y ಇದೆ, ಪ್ಲಸ್ z ಇದೆ. ನೋಡಿ 3 ಬಂದವು ಅಲ್ಲಿ ಎಲ್ಲಿಗೆ, 3 ಕಡೆ ಇದೆ. ನೆಕ್ಸ್ಟು ಟೈಮಿಗೆ, ಟೈಮ್ ಏನು ಬರೀತೀರಾ? ಟೈಮ್ ನೋಡಿ ಇಲ್ಲಿ 0 ಇದೆ, 0 ಇದೆ, -2z ಅಷ್ಟೇ ಮುಗೀತು. ಹಾಂ ನೋಡಿ, LHS RHS ಈಕ್ವೇಟ್ ಮಾಡಿದ್ರೆ ಅಂತಿದ್ದಾಗ ಪವರ್ಗಳು ಸೇಮ್ ಇರಬೇಕು. ಸೊ ಈಕ್ವೇಟಿಂಗ್ ಪವರ್ಸ್ ಆಫ್ ಎಮ್, ಪವರ್ಸ್ ಆಫ್ ಎಮ್, ಲೆಫ್ಟ್ ಸೈಡ್ 1, ರೈಟ್ ಸೈಡ್ನಲ್ಲಿ y. ಸೊ ದಿ ವ್ಯಾಲ್ಯೂ ಆಫ್ y ಈಸ್ 1. ಯು ಕಾಲ್ ಇಟ್ ಈಕ್ವೇಷನ್ ನಂಬರ್ 2. ಆ್ಯಂಡ್ ಈಕ್ವೇಟಿಂಗ್ ಪವರ್ಸ್ ಆಫ್ L, ಲೆಫ್ಟ್ ಸೈಡ್ ಏನಿದೆಯಪ್ಪ? -1. ರೈಟ್ ಸೈಡ್ ಏನಿದೆ? x -3y + z. ಇದು ನಿಮಗೆ ಆ್ಯಸ್ ಇಟ್ ಈಸ್ ಏನು ವ್ಯಾಲ್ಯೂ ಗೊತ್ತಾಗಲ್ಲ, ಹಾಗೆ ಇಟ್ಕೊಂಡಿರಿ. y ಗೊತ್ತಾಗಿದೆ ಆಲ್ರೆಡಿ, ಬರ್ಕೋಬೋದು. y ಗೊತ್ತಾದ ಮೇಲೆ ನೆಕ್ಸ್ಟ್ z ಅಥವಾ x ಗೊತ್ತಾದರೆ ಆಟೋಮೆಟಿಕಲಿ ಇನ್ನೊಂದು ಗೊತ್ತಾಗತ್ತೆ. ಸೊ ಈಕ್ವೇಟಿಂಗ್ ದಿ ಪವರ್ಸ್ ಆಫ್ t ಲೆಫ್ಟ್ ಸೈಡ್ -2 ಇದೆ, ರೈಟ್ ಸೈಡ್ನಲ್ಲಿ -2z ಇದೆ. -2 ಕ್ಯಾನ್ಸಲ್ ಆಗಿ ಅಂದರೆ ಹೋಗಿ z 1 ಆಯ್ತಲ್ಲಪ್ಪ. ನೋಡಿ ಮೈನಸ್ ಹಿಂದಿನ ಫಸ್ಟ್ ಪ್ರಾಬ್ಲಮ್ನಲ್ಲಿ ಇವತ್ತಿನ ಕ್ಲಾಸ್ದು ಮೈನಸ್ ಮಿಸ್ ಮಾಡಿದ್ವಿ, ಹಂಗೆ ಮಾಡಬಾರ್ದು. ಇಲ್ಲಿ 2 ಡಿವೈಡ್ ಮಾಡಿ -× ಪ್ಲಸ್ ಆಗಿ z 1 ಆಯಿತು. ಸೊ ದಿಸ್ ಈಸ್ 4. ಅಲ್ಲಿಗೆ y ವ್ಯಾಲ್ಯೂ 1 ಸಿಕ್ತು, z ವ್ಯಾಲ್ಯೂ 1 ಸಿಕ್ತು. x ನೋಡಿ ಇವೆರಡಿಗೆ ಯೂಸ್ ಮಾಡಿದ್ರೆ ಮುಗ್ದೆ ಹೋಯಿತು. ಯೂಸಿಂಗ್ y1 ಆ್ಯಂಡ್ z1 ಇನ್ ಈಕ್ವೇಷನ್ 3. ಈಕ್ವೇಷನ್ 3 ಲೆಫ್ಟ್ ಸೈಡ್ -1 ಇದೆ, ರೈಟ್ ಸೈಡ್ನಲ್ಲಿ x ವ್ಯಾಲ್ಯೂ ನಿಮಗೆ ಬೇಕು, ಗೊತ್ತಿಲ್ಲ. -3 × y ಅಂದರೆ ನೋಡಿ ಇಲ್ಲಿ y ಅಂದರೆ ಎಲ್ಲಿ ಬಂತದು? y ಅಂದರೆ 1 ಪ್ಲಸ್ z ಅಂದ್ರೂ 1. ಹೆಂಗೆ ಬರೀತೀರಪ್ಪ? -1 ಈಕ್ವಲ್ಸ್ ಟು x -3 + 1 -3 + 1 3 × 1 is 3 3 + 1 -2. ಸಿಂಪಲ್ ಮ್ಯಾಥಮೆಟಿಕ್ಸ್. ಈ ಕಡೆ ತೊಗೊಂಡ್ರೆ ಇಂಪ್ಲೈಸ್ x ಈಕ್ವಲ್ಸ್ ಟು -1 ಕಡೆಗೆ ಬಂತಿದ್ದು +2 ಆಗುತ್ತೆ. ಯಾಕಂದರೆ -1 + 2 ಈಸ್ +1 ಅಲ್ವಾ? 2 - 1 ಈಸ್ 1 ತಾನೆ. ಸೊ x ವ್ಯಾಲ್ಯೂನೂ ಗೊತ್ತಾಯಿತು. ಇದನ್ನು 5 ಅಂತ ಇಟ್ಕೊಳ್ಳಿ. ಈಗ
ಯೂಸ್ ದೀಸ್ 3 ವ್ಯಾಲ್ಯೂಸ್. ಇಲ್ಲಿ ಬರೋಣ ಈಗ. ಯೂಸ್ x1 y1 ಆ್ಯಂಡ್ z1 ಮೂರು 1 ಬಂತು. ಎಲ್ಲಿ? ಇನ್ 1 ಈಕ್ವೇಷನ್ 1. ಅಲ್ಲಿ ನೋಡಿ ಈಕ್ವೇಷನ್ 1. ಆವಾಗ p ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಕೆ ಹಾಗೇ ಇದೆ, h⁻1 ಬರಿಬೇಕು, ರೋ y ಇದೆ ಅದು 1, g z ಇದೆ ಅದು 1 ಅಲ್ವಾ. ಮೂರು 1 ಬಂತು. ರೋ ಜಿ ಹೆಚ್ ಇಸ್ ಪಾಪ್ಯುಲರ್ಲಿ ಪ್ರೊನೌನ್ಸ್ಡ್ ಕಾನ್ಸ್ಟೆಂಟ್ ಕೆ ಇಂಟು ರೋ ಜಿ ಹೆಚ್ ಅಂತ ಬರಿತೀವಿ. ಹೆಚ್ನ ಲಾಸ್ಟ್ ಬರ್ಕೊಟ್ಟು ಇರಲಿ, ಏನು ಹಿಂಗೆ ಬೇಕಾದ್ರೆ ಬರಿಬೋದು. ಹಿಯರ್ ಆಲ್ಸೋ ದಿ ವ್ಯಾಲ್ಯೂ ಆಫ್ ಕೆ 1, ಬಟ್ ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ 1 ಅಂತ. ಇದರ ರೆಗ್ಯುಲರ್ ಡೆರಿವೇಷನ್ಗೆ ಹೋಗಬೇಕು, ಅದೊಂದು ಮೆಥಡ್ ಇದೆ. ಈಗ ಇಷ್ಟು ಹೇಳಿದ್ರೆ ಸಾಕು, ವೆರಿ ಸಿಂಪಲ್. ನೋಡಿ, ಯಾವುದು ಯಾವ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಪ್ರಾಡಕ್ಟ್ ಫಾರ್ಮಲ್ಲಿ ಬರ್ಕೊಡೋದು ಇದು ಪ್ರಾಡಕ್ಟ್. ಆಮೇಲೆ ಎಕ್ಸ್ ವೈ ಝೆಡ್ ಕಂಡುಹಿಡಿಬೇಕು, ಅವೆಲ್ಲ ಪವರ್ಸ್ ಅಂತ ಹೇಳೋದು. ಕೆ ಅಂದರೆ ಕಾನ್ಸ್ಟೆಂಟ್ ಅಂತ ಬರೆಯೋದು. ಹೆಚ್ಚು ಝ್ರೋ ಮತ್ತು ಜಿಗಳನ್ನು ಯೂನಿಟ್ಸ್ ಬರೋದು ಐಡೆಂಟಿಫೈ ಮಾಡಿ ಡೈಮೆನ್ಷನ್ಸ್ ಬರ್ಕೊಳ್ಳೋದು, ಅವುಗಳನ್ನು ಹಾಕೊಳ್ಳೋದು ಅಲ್ಲಿಗೆ ಹಾಕಿ. ಆಮೇಲೆ ಲಾಸ್ ಆಫ್ ಇಂಡಿಸ್ a⁻x⁻y xy, a⁻x a⁻y x+y ಹೀಗೆ ನಾವು ಬರ್ಕೊಂಡು ಕಂಪೇರಿಂಗ್ ದಿ ಪವರ್ಸ್ ಆನ್ ಐದರ್ ಸೈಡ್ಸ್ 1y -1 x -3y z ಇದು z1 ಈ ಥರ ಬರ್ಕೊಂಡು ವ್ಯಾಲ್ಯೂ ಆಫ್ XYZ ಕಂಡು ಹಾಕ್ಕೊಳ್ಳೋದು, ಮಾಡೋದು ಈಕ್ವೇಷನ್ ಮುಗಿತು. ಸೊ ಇದು ದಿ ವ್ಯಾಲ್ಯೂ. ಈಗ ನಾನು ನಿಮಗೆ ಒಂದು 2-3 ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಕೊಡ್ತೀನಿ, ನೋಡೋಣ ಈಗ ಅದು. 2 ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್. ಕ್ವೆಶ್ಚನ್ ನಂಬರ್ 7, 8. ಫ್ರೀಕ್ವೆನ್ಸಿ ಆಫ್ ಪೆಂಡುಲಮ್ ತೋರಿಸಿದ್ನಲ್ಲ ಇದು ಫ್ರೀಕ್ವೆನ್ಸಿ. ವಾಟ್ ಇಸ್ ಫ್ರೀಕ್ವೆನ್ಸಿ? ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ಬಿಟ್ಟರೆ 1 ಸೆಕೆಂಡ್ ಎಷ್ಟು ಸರಿ ಹೋಗಿ ಬರುತ್ತೆ ಹೀಗೆ. ಹಾಂ ನೋಡಿ, 1 ಆಸಿಲೇಷನ್ ಇದು, 2 ಈ ಥರ 1 ಸೆಕೆಂಡ್ ಎಷ್ಟು ಸರಿ ಹೋಗಿ ಬರುತ್ತೆ, ದಟ್ ಈಸ್ ಫ್ರೀಕ್ವೆನ್ಸಿ. ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಅಂದರೆ ಇದು ಯೂನಿಟ್ಸ್ ಬರ್ತೀನಿ ನೋಡಿ ನಿಮ್ಮನ್ನು ಶೀಟ್ನಲ್ಲಿ ಟೇಬಲ್ನಲ್ಲಿ. S-1 ಬರೀತೀರಿ, S-1. ಲೆಂತ್ ಮಾಮೂಲಿ ಮೀಟರ್. ಆಕ್ಸಲರೇಷನ್ ಫುಲ್ ಬರ್ಕೋಬೇಕು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ G ಮೀಟರ್ ಪರ್ ಸೆಕೆಂಡ್. ಮಾಸ್ ಕಿಲೋಗ್ರಾಮ್. ಇಷ್ಟು ಬರ್ಕೊಂಡು ಮಾಮೂಲಿ ಪ್ರೊಸೀಜರ್ ಅಪ್ಲೈ ಮಾಡ್ತಾ ಹೋಗಿ ಫಾರ್ಮುಲಾ ಬರುತ್ತೆ. ಆ ಪೀರಿಯಡ್ ಬರ್ತದೆ, ಅದು ಉಲ್ಟಾ ಬರುತ್ತೆ ಇದು. ನೆಕ್ಸ್ಟು ಸ್ಪೀಡ್ ಆಫ್ ವೇವ್, ಸ್ಪೀಡ್ ಫಾರ್ಮುಲಾ ಬರ್ಕೊಂಡು ಇದು ನಿಮಗೆ ಲಾಸ್ಟ್ ಚಾಪ್ಟರ್ಲ್ಲಿ ಬರುತ್ತೆ. ರಿಲೇಷನು ಡಿಪೆಂಡ್ಸ್ ಆನ್ ಮಾಸ್ ಆಫ್ ದಿ ಪೆಂಡುಲಮ್, ಮಾಸ್ ಪರ್ ಯೂನಿಟ್ ಲೆಂತು. ನೋಡಿ, ಇದು ಮಾಸ್ ಪರ್ ಯೂನಿಟ್ ಲೆಂತ್ ಅಂದರೆ ಒಂದು ಹೊಸ ಟರ್ಮ್ ಇದು. ಇಲ್ಲಿದ್ದೀರಾ, ಯೂನಿಟ್ ಏನು ಬರ್ಕೋಬೇಕು ನೀವು, ಕಿಲೋಗ್ರಾಮ್ ಮಾಸ್ ಬೈ ಲೆಂತು ಮೀಟರ್ಸ್ ಬರೀತೀರ, ಅಂದರೆ kg ಪರ್ ಮೀಟರ್. ಹಾಗಾದರೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಮ್ ಏನು ಬರೀಬೇಕು, m1 L -1 T0 ಹಿಂಗೆ ಬರ್ಕೊಂಡು ಹೋಗಬೇಕು. ಏನು ಸರ್, ಒಂದು ಸರಿ ಮಾಸು, ಒಂದು ಸರಿ ಮಾಸ್ ಪರ್ ಯೂನಿಟ್ ಲೆಂತ್ ಹಾಗೆಲ್ಲ ಬರುತ್ತೆ, ಅದು ಆ ಥರ ಬರುತ್ತದು ಹೋದಾಗ. ಎಮ್ ಅಂದರೆ ಯಾವಾಗಲೂ ಮಾಸ್ ಅಂತಲೇ ಅಲ್ಲ, ಅದು ನೀವು ಅದಕ್ಕೇ ಒಂದು ಸಿಂಬಲ್ ಯೂಸ್ ಮಾಡಿದ್ರೆ ಅದೇನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು, ಆಯಿತಾ. ಈಗ ನಾವು ಕೆಲವು ಸಾರಿ ಡಿನ ಡೆಪ್ತಿಗೆ ಬರಿತೀವಿ, ಅದೇ ಡಿನ ಡಯಾಮೀಟರ್ ಅಂತ ಬರಿತೀವಿ, ಡಯಾಮೀಟರ್. ಹೀಗೆ ಒಂದು ಸಿಚುವೇಷನ್ಗೆ, ಏಕೆಂದರೆ ಇರೋದೇ 26 ಅಕ್ಷರ ಇಂಗ್ಲೀಷ್ನಲ್ಲಿ, ಎಲ್ಲವಕ್ಕೂ ಯೂಸ್ ಮಾಡಬೇಕಲ್ಲ, ಅದಕ್ಕೆ ಆ ಒಂದು ಸಿಚುವೇಷನ್ಗೆ ಅದು ಏನು ಅಂತ ಹೇಳಿರ್ತೀವಿ. ನೋಡಿ, ಇದು ಮಾಸ್ ಅಲ್ಲ, ಇದು ಮಾಸ್ ಪರ್ ಯೂನಿಟ್ ಲೆಂತ್, ಆ ಯೂನಿಟ್ ಯೂಸ್ ಮಾಡ್ತೀರ. ಟೆನ್ಷನ್ ಅಂದರೆ ಫೋರ್ಸ್ ಗೊತ್ತಲ್ಲ, 4 ಡೈಮೆನ್ಷನ್ m1 L1 T-2 ಮಾಮೂಲಿ ಈಕ್ವೇಷನ್ ಬರೀತೀರ. ನೋಡೋಣ, ಇವೆರಡು ನೀವು ಅಟೆಂಡ್ ಮಾಡಿ ಅಸೈನ್ಮೆಂಟ್ ಥರ ಬರ್ಕೊಂಬಂದು ಸಬ್ಮಿಟ್ ಮಾಡಬೇಕು. ಇಫ್ ಐ ಹ್ಯಾವ್ ಎನಿ ಡೌಟ್ಸ್ ಪ್ರಾಕ್ಟೀಸ್ ಮಾಡ್ಕೊಬನ್ನಿ, ನೋಡೋಣ.